ಇವತ್ತು ನಾಯಿ ಬೆಕ್ಕುಗಳನ್ನು ಮನೇಲಿ ಇಟ್ಕೊಳ್ಬೇಡಿ ಅಂತ ನಾನು ಅನೇಕ ಪುರಾಣದಲ್ಲಿ ಹೇಳಿದ್ದೇನೆ. ಬಂಧನ ಮಾಡಬಾರ್ದು, ಇನ್ನು ಹೊಡೆದು ಕೊಲ್ಲಬೇಡಿ ಅಂತಲೂ ಹೇಳಿದ್ದೇನೆ. ಆದರೆ ಅವುಗಳನ್ನು ಇಟ್ಟುಕೊಂಡ್ರೆ ಹಿಂದಿನ ಜನ್ಮದ ಆಲೋಚನೆಗಳು ಕೆಟ್ಟದ್ದಿರುತ್ತೆ. ಆದ್ದರಿಂದ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ನಾಯಿ ಮತ್ತು ಬೆಕ್ಕುಗಳು ಯಜಮಾನನಿಗೆ ಹಾನಿಯಾಗಲಿ ಅಂತ ಜಪ ಮಾಡಿ ಅನ್ನ ತಿನ್ನುತ್ತಂತೆ. ಸಜ್ಜನರಿಗೂ ಕೂಡ ಅದು ಸರಿ ತಪ್ಪುಗಳು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕೆಟ್ಟದ್ದೇ ಜಾಸ್ತಿ ನೋಡ್ತಾ ಇದ್ರೆ ಕೆಟ್ಟದ್ದೇ ಸರಿಯಾಗುತ್ತೆ ಹೊರತು ಅದು ತಪ್ಪು ಅನ್ನುವ ಸ್ಥಿತಿ ಬರುವುದಿಲ್ಲ. ತುಂಬಾ ಸರಿಯಾಗಿ ಹೇಳಿದ್ರಿ. ಈಗ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಒಂದು ಏನಾದರೂ ಪೆಟ್ ಕೊಡಿಸು ಅಂತ, ನಾವು ನಾಯಿ ಸೇರಿಸಲ್ಲ ಅಂತ ಗೊತ್ತು. ನಾನು ಹಸು ಕೊಡಿಸ್ತೀನಿ, ಇದು ನೋಡ್ಕೊಳ್ತೀರಾ ಅಂದ್ರೆ ಅದು ನೋಡ್ಕೊಳ್ಳಲ್ಲ. ಈಗ ಮೀನುಗಳು ಬೇಕು ಅಂದ್ರು, ಆ ಮೀನುಗಳು ತಂದ್ಕೊಟ್ರೆ ಅಟ್ಲೀಸ್ಟ್ ಇರೋದ್ರಲ್ಲಿ ಸುಲಭವಾಗಿರೋದು ಅಂದ್ಬಿಟ್ಟು ನಾನು ಮೀನು ತಂದ್ಕೊಂಡ್ರೆ 8-10 ಸತ್ತೋಯ್ತು 3 ತಿಂಗಳಲ್ಲೇ. ನನಗೆ ಬಹಳ ಬೇಜಾರಾಗೋಯ್ತು. ಎಲ್ಲಾದ್ರೂ ಉಂಟಾ ಈ ತರ? ನಮ್ಗೆ ಅದಕ್ಕೆ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ ನಮಗೆ. ಇದು ಭಗವದ್ಗೀತೆಗೆ ಇದು ರಿಲಿವೆಂಟಾ ಅಂತ ಕೇಳಿದ್ರೆ ತುಂಬಾ ಅಗತ್ಯ. ಯಾಕೆಂದ್ರೆ ಬರೀ ನಾವು ಪುಸ್ತಕದಲ್ಲಿರುವ ವೇದಾಂತವನ್ನೇ ಹೇಳ್ಕೊಂಡು ಹೋದ್ರೆ ಜಗತ್ತು ಬೇರೆ ಥರ ನಡೀತಾ ಇದೆ. ಅದಕ್ಕೆ ಕೃಷ್ಣ ಹೇಗೆ ಇವುಗಳನ್ನೆಲ್ಲ ಗಮನ ಹರಿಸಿದ್ದಾನೆ ಅನ್ನೋದರ ಬಗ್ಗೆ ಈ ಚಿಂತನೆ ತುಂಬ ಅಗತ್ಯವೇ ಇದೆ. ಶಾಸ್ತ್ರದ ವಿಧಿಯಲ್ಲಿ ಏನು ಹೇಳಿದೆ ಆ ಥರ ನೀನು ಮಾಡ್ಕೊಂಡು ಹೋಗು, ನಿನ್ನ ಬದುಕು ಮಂಗಳವಾಗುತ್ತೆ. ನಿನ್ನ ತಲೆಗೆ ಬಂದಿದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡ್ಲಿಕ್ಕೆ ಏನು ಬಂದವನು ಕಾಡಿಗೆ ಹೋಗ್ತೇನೆ ಅಂತ ಯಾಕೆ ನಿಂತಿದ್ದಿ? ನಿನ್ನ ತಲೆಗೆ ಬಂದಿದ್ದನ್ನು ನೀನು ಮಾಡಬೇಡ ಅಂತ ಹೀಗೆ ತುಂಬ ಬೆಳಕು ಚೆಲ್ಲುವಂತಹ ಒಂದು ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ವಿಚಾರಗಳಿದೆ. ಅಂದ್ರೆ ಶಾಸ್ತ್ರದ ಮಾತು ಅಂದ್ರೆ ಭಗವಂತನ ಮಾತು, ಅವನೇ ದೇವರೇ. ಶಾಸ್ತ್ರದ ವಿಧಿಗಳು ಅಂದ್ರೆ ಅದು ದೇವರ ಸ್ವರೂಪ. ಅದನ್ನು ಉಲ್ಲಂಘನೆ ಮಾಡಿದ್ರೆ ದೇವರನ್ನೇ ಎಡವಿಕೊಂಡು ಹೋದ ಹಾಗೆ. ಅಧಿಕ ಮಾಸದಲ್ಲಿ ಅಧಿಕ ಫಲ ಕೊಡುವಂತಹ ಭಗವದ್ಗೀತೆಯ ಜ್ಞಾನ, ಈ ಯಾತ್ರೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ಎಲ್ಲಿದ್ದೀವಿ ಬನ್ನಿ ನೋಡೋಣ. ಈ ಆತ್ಮದ ಜರ್ನಿ, ನೇಚರ್ ಆಫ್ ಲೈಫ್ ಏನಿದೆಯಲ್ಲ ಅದನ್ನು ನಾವು ನೋಡ್ತಾ ಇದ್ದೀವಿ. 16ನೇ ಚಾಪ್ಟರ್ 15ನೇ ಎಪಿಸೋಡ್ ಇವತ್ತು. ಈ ದೈವಾಸುರ ಸಂಪತ್ ಯೋಗ ಇದನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಈ ಆಸುರಿ ಕ್ವಾಲಿಟೀಸ್ ಏನು ಅಂದರೆ ಡಿಮೋನಿಕ್ ನೇಚರ್ಸ್ ಏನು, ಇದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಬನ್ನಿ. ನಮಸ್ಕಾರ ಆಚಾರ್ಯರೇ, ಇವತ್ತಿನ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದುವರಿಸೋದಾದರೆ, ಈ ಕಲಿಯುಗದಲ್ಲಿ ಹೇಳುವುದು ತುಂಬ ಅಗತ್ಯ ಇದೆ. ಅಸುರ ಜನರೇ ಬಹಳ, ಆದ್ರಿಂದ ನಾವು ತುಂಬ ಅವರಿಂದ ಪ್ರಭಾವಿತರಾಗಿ ಬಿಡ್ತೇವೆ. ನಿಜವಾದ ಸದ್ಗುಣಗಳೇ ಅದು ಅನ್ನುವ ಅಪಾರ್ಥ ಬರುವ ಸಾಧ್ಯತೆಗಳಿದೆ. ಹಾಗಾಗಿ ಇಂಥ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶಿತಾಃ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಅಂದ್ರೇನು? ಎಲ್ಲರ ಅಂತರ್ಯಾಮಿಯಾದ ಭಗವಂತನನ್ನು ದ್ವೇಷ ಮಾಡ್ತಾರೆ. ದೇವರು ಎಲ್ಲದಕ್ಕೂ ನಿಯಾಮಕ ಅಂದರೆ ಅವ್ರು ಹೇಳ್ತಾರೆ, ಈಶ್ವರೋ ಯದಿ ಸರ್ವಸ್ಯ ಕಾರಕಃ ಕಾರಯಿತಮಾಂ. ಎಲ್ಲ ದೇವರೇ ನಿಯಾಮಕ ಅಂದರೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ, ಮಾಡಿಸಲಿ ಅವ್ನು ನಮ್ಮ ಮನೆ ಕೆಲಸ ಎಲ್ಲ ಮಾಡಿಸಲಿ. ಅದ್ಯಾಪಿ ವಾದಿನಂ ಬ್ರೂಯಾತ್ ಏನು ಸದಾಧೋ ಯಾಸ್ಯಸಿ ಅಂತ ಈ ರೀತಿ ಕೊಳಕು ಮಾತುಗಳನ್ನು ಆಡೋರಿಗೆ ಹೇಳಬೇಕು, ನಿನಗೆ ನಿತ್ಯ ನರಕ ಆಗುತ್ತೆ ಅಂತ ಹೇಳಬೇಕು ಅಂತ ಆ ಪುರಾಣದ ವಾಕ್ಯ ಇದೆ. ಎಲ್ಲನೂ ಅವನೇ ಮಾಡಿಸಲಿ, ನಾನೇನೋ ಮಾಡಲ್ಲ. ಇದಲ್ಲ, ಇದೊಂದು ರೀತಿಯ ಅಹಂಕಾರ. ಇದು ಮಾಡಲಿ ನೋಡೋಣ, ನೀನು ಮಾಡು ನೋಡೋಣ, ನಂತರ ನೀನು ಮಾಡು ನೋಡೋಣ. ಇದು ದರ್ಪ. ಇದರಿಂದ ಮಹಾ ಅನರ್ಥಗಳಾಗುತ್ತೆ. ಇದು ದೇವರು ನಮ್ಮನ್ನು ಯಾವುದೋ ಅನುಗ್ರಹದಿಂದ ಈ ಸೃಷ್ಟಿಗೆ ತಂದಿದ್ದಾನೆ. ಅತ್ಯಂತ ವಿನಯದಲ್ಲಿ ವಿನಯ. ರಾಮನಿಗೆ ದಶರಥ ಹೇಳ್ತಾನೆ, ನೀನು ತುಂಬ ವಿನೀತಪ್ಪ ರಾಮ, ಆದರೂ ಭೂಯೋ ವಿನಯ ಮಾಸ್ತಾಯ, ಸಾಕಾಗಲ್ಲ, ಇನ್ನೂ ವಿನೀತನಾಗಿರು, ಇನ್ನೂ ವಿನಯ ಬೇಕು. ಇದನ್ನೇ ದಾಸರು ಹೇಳಿದರು, ಮನವ ಶೋಧಿಸಬೇಕು ನಿಚ್ಚ ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಛೇ, ನಾನು ಯಾರಿಗೋ ನಿನ್ನೆ ಅನ್ಯಾಯ ಮಾಡಿಬಿಟ್ನಲ್ಲ, ಅಷ್ಟು ಮಾಡಬಾರ್ದು. ಯಾರಿಗೋ ಮೊನ್ನೆ ತುಂಬ ಬೈದಿದ್ದೆ, ನಿನ್ನೆ ಕಡಿಮೆ ಮಾಡಿಕೊಂಡೆ, ನಿನ್ನೆ ಒಂದು ಮಾತಾಡಿದೆ, ಅದೂ ಆಡಬಾರ್ದು ಇನ್ನು ಮೇಲೆ. ಈ ಥರ ಪ್ರತಿದಿನ ಬದಲಾವಣೆಗೆ ಬದುಕು ಹೋಗ್ತಾ ಇದ್ದರೆ ನಾನು ವೇದಾಂತಿ ಆಗ್ತೇನೆ. ಒಂದು ಆರಂಭದಲ್ಲಿ ಇದ್ದ ಚಟಗಳನ್ನು ವೃದ್ಧಾಪ್ಯದಲ್ಲೂ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾನೇನು ವೇದಾಂತಿ? ಸುಮ್ಮನೆ ಟಿ ವಿಯಲ್ಲಿ ಅಲ್ಲಿ ಪರದೆಗಳಲ್ಲಿ ಭಗವದ್ಗೀತೆ ಬರ್ತಾ ಇರುತ್ತೆ, ಅದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ, ಪ್ರಯೋಜನ ಆಗಲ್ಲ. ಪರಿವರ್ತನೆಗೆ ಹೋಗಬೇಕು ಬದುಕು. ಅದಕ್ಕೆ ಈ ಸದ್ಗುಣಗಳು ಯಾವುದು, ದುರ್ಗುಣಗಳು ಯಾವುದು, ಅದನ್ನು ಇಟ್ಟು ನಿನ್ನಲ್ಲಿ ಯಾವುದು ಸದ್ಗುಣಗಳಿದೆ, ನಿನಗೆ ಯಾವುದು ಮ್ಯಾಚ್ ಆಗ್ತಾ ಇದೆ, ಯಾವುದು ಮ್ಯಾಚ್ ಆಗ್ತಾ ಇಲ್ಲ ನೋಡ್ಕೋ, ಇದನ್ನು ಶೋಧನೆ ಮಾಡ್ಕೊ ನಿನ್ನ ಮನಸ್ಸನ್ನು. ಹೀಗೆ ಒಂದು ತಾಯಿಯಂತೆ ಪರಲೋಕದ ಸಾಧನೆಗೆ ತತ್ವೋಪದೇಶವನ್ನು ಕೃಷ್ಣ ನಮ್ಮ ಪಾಲಿಗೆ ನೀಡ್ತಾ ಇದ್ದಾನೆ. ಅದು ಒಂದು ವೇಳೆ ಇದೇ ದಾರಿಲಿ ಹೋದರೆ ನಾನಿದ್ದೀನಿ ಇದರ ಮೇಲೆ, ಅವರ ಹಾರಾಟ ನಡೆಯಲ್ಲ ಅಂತಾನೆ. ಯಾರು ಈಶ್ವರ ಅಂತಾರೆ, ಏನು ಮಾಡಿಬಿಡ್ತೀನಿ ಅಂತಾರೆ. ಕೆಸರು ಗದ್ದೆಯಲ್ಲಿ ಕೆಸರನ್ನು ತುಳಿಸುವಾಗಿ ಭೀಮಸೇನನ ಕೈಯಲ್ಲಿ ದುರ್ಯೋಧನನ ತಲೆಯನ್ನು ತುಳಿಸಿದ ಕೃಷ್ಣ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾಂ ಆಸುರೀಶ್ವೇವ ಯೋನಿಷು. ಮಹಾಕ್ರೂರಿಗಳವರು, ಅವರನ್ನು ಇನ್ನೂ ಭಯಂಕರವಾದ ಆಸುರಿಯನ್ನು ಎಲ್ಲಿ ಹಾಕ್ತೇನೆ. ಈ ಜನ್ಮದಲ್ಲಿ ಇಷ್ಟು ಕೆಟ್ಟ ಕೆಲಸ ಮಾಡಿದಾರಲ್ವ, 1000 ಪಟ್ಟು ಜಾಸ್ತಿ ಮಾಡೋ ಹಾಗೆ ಮಾಡ್ತೇನೆ.
ಹಾಗೆ ಮಾಡಿ ಮಾಡಿ ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ಎಂದೂ ನನ್ನ ಹತ್ತಿರವೇ ಬರಲಿಕ್ಕಾಗಲ್ಲ. ಅದು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ, ಶ್ವಾವೋವ ಗರ್ಧಭೋವ ಮಾರ್ಜಾರೋವ ಯದ್ಯದ್ಭವತಿ ತತ್ತದಾ ಭವತಿ ಅಂತ. ಅವನ ಕತ್ತೆ ಆಗ್ತಾನೆ, ನಾಯಿ ಆಗ್ತಾನೆ, ಅದೆಲ್ಲ ಕೆಳವರ್ಗದ ಅಪರಾಧಗಳ. ನಾನೇ ದೇವರು ಅನ್ನುವ ಅಹಂಕಾರದ ಪರಿಣಾಮ ಯಾವುದು ಅಂದರೆ ಅವನು ಕತ್ತೆಯಾಗಿ ಹುಟ್ಟುತ್ತಾನೆ, ಅವನು ಗರ್ಧಭ ಕತ್ತೆ, ನಾಯಿಯಾಗಿ ಹುಟ್ಟುತ್ತಾನೆ, ಬೆಕ್ಕಾಗಿ ಹುಟ್ಟುತ್ತಾನೆ. ಆದ್ದರಿಂದ ಇದೆಲ್ಲ ಅನರ್ಥ ಉಪಾಸನೆಯ ಪರಿಣಾಮ. ಇವತ್ತು ನಾಯಿ ಬೆಕ್ಕುಗಳನ್ನು ಮನೇಲಿ ಇಟ್ಕೊಳ್ಬೇಡಿ ಅಂತ ನಾನು ಅನೇಕ ಪುರಾಣದಲ್ಲಿ ಹೇಳಿದ್ದೇನೆ. ಬಂಧನ ಮಾಡಬಾರ್ದು, ಇನ್ನು ಹೊಡೆದು ಕೊಲ್ಲಬೇಡಿ ಅಂತಲೂ ಹೇಳಿದ್ದೇನೆ. ಆದರೆ ಅವುಗಳನ್ನು ಇಟ್ಟುಕೊಂಡ್ರೆ ಹಿಂದಿನ ಜನ್ಮದ ಆಲೋಚನೆಗಳು ಕೆಟ್ಟದ್ದಿರುತ್ತೆ. ಆದ್ದರಿಂದ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ನಾಯಿ ಮತ್ತು ಬೆಕ್ಕುಗಳು ಯಜಮಾನನಿಗೆ ಹಾನಿಯಾಗಲಿ ಅಂತ ಜಪ ಮಾಡಿ ಅನ್ನ ತಿನ್ನುತ್ತಂತೆ. ಯಜಮಾನ ಹಾಕಿದ ಬಾಳೆಹಣ್ಣು ಸಿಪ್ಪೆಯನ್ನು ತಿನ್ನಬೇಕಾದ್ರೂ ಕಲ್ಯಾಣ ಆಗಲಿ ಅಂತ ತಿನ್ನುತ್ತೆ ಹಸು. ಅದನ್ನು ನಾವು ಮನೆಯಲ್ಲಿ ಒಂದು ಇಡುವ ವ್ಯವಸ್ಥೆ ಇಲ್ಲ. ನೀವು ಅರ್ಥದ ಬಗ್ಗೆ ನನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಸಿದ್ರಿ. ಈ ನಾಯಿ ಬಗ್ಗೆ ಏನಾದರೂ ನಾನು ಮಾತಾಡಿಬಿಟ್ರೆ ಪ್ರಪಂಚದಲ್ಲಿ, ಯಾಕಂದ್ರೆ ತಮಗೆ ಅಷ್ಟು ಅದರದ್ದು ಎಷ್ಟು ಜನ ಎಷ್ಟು ನಾಯಿಗಳ ಬಗ್ಗೆ ವ್ಯಾಮೋಹ ಅಂದರೆ, ಇವತ್ತು ಮದುವೆ ಆಗ್ತಾ ಇಲ್ಲ ಹೆಣ್ಣು ಮಕ್ಕಳು, ಆದರೆ ನಾಯಿ ಸಾಕ್ಕೊಳ್ತಾರೆ. ಒಂದಲ್ಲ ಮೂರು ನಾಯಿ ಸಾಕ್ಕೊಳ್ತಾರೆ. ಆ ನಾಯಿ ಜೊತೆಗೇನೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಸ್ನಾನ ಮಾಡಿಸೋ ಸ್ಪಾಗಳಿದೆ ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ಈಗ ಆ ನಾಯಿಗೆ ಸ್ನಾನ ಮಾಡಿಸೋ ಜಾಗ. ಅವ್ರೇನಾದರೂ ಬೇರೆ ಕಡೆ ಊರಿಗೆ ಹೋದ್ರೆ, ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು, ವಯಸ್ಸಾದವ್ರು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೋಗ್ತಾನೆ ಇರಲಿಲ್ಲ. ಈಗ ಈ ನಾಯಿನ ಕರ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲ ಕಡೆ. ರಿಸಾರ್ಟ್ಸು, ಈಗ ಹಿಮಾಲಯಕ್ಕೆ ಹೋದ್ರೆ ಅದನ್ನ ಬಿಡಲ್ಲ ಎಲ್ಲ ಕಡೆ. ಈಗ ಪೆಟ್ ಫ್ರೆಂಡ್ಲಿ ಅಂತ ಬರುತ್ತೆ. ಹೋಟೆಲ್ ಬುಕ್ ಮಾಡುವಾಗ ಪೆಟ್ ಫ್ರೆಂಡ್ಲಿ ಅಂತ ಹಾಕಿರ್ತಾರೆ. ಅಂದ್ರೆ ನಾಯಿ ಕರ್ಕೊಂಬರ್ಬೋದು, ಆದ್ರೆ ನೀವೇ ಕ್ಲೀನ್ ಮಾಡಬೇಕು ಅಂತ. ನಾವೆಲ್ಲ ಈ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದವರು, ಅಲ್ಲಿ ನಾಯಿಗಳನ್ನ ಎತ್ಕೊಂಡೋದ್ರೆ ಅವರೊಂದು ತಟ್ಟೆ ಇಟ್ಕೊಂಡಿರ್ತಾರೆ. ಅದು ಏನು ಅದು ವೇಸ್ಟ್ ಬಿಡುತ್ತೆ, ಅದನ್ನೆಲ್ಲ ಇವ್ರು ಕ್ಲೀನ್ ಮಾಡಬೇಕು. ಮಾಡ್ತಾರೆ, ಮಕ್ಕಳನ್ನ ಕ್ಲೀನ್ ಮಾಡಲ್ಲ ಇವರು. ಆದ್ರೆ ಆ ನಾಯಿದಕ್ಕೆ ಬೇಕಾದ್ರೆ ಬಿಟ್ಟು ಹೋಗೋಂಗಿಲ್ಲ. ಅದೊಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಕ್ಲೀನ್ ಮಾಡ್ಕೊಂಡು ಅದನ್ನ ಕಟ್ಕೊಂಡು ಓಡಾಡ್ತಾ ಇರ್ಬೇಕು. ಇವರೇ ಕ್ಲೀನ್ ಮಾಡಬೇಕು. ಅದಕ್ಕೆ ಸ್ನಾನ ಮಾಡಿಸೋದೇನು, ಮುದ್ದು ಮಾಡೋದೇನು, ಅದಕ್ಕೆ ಹೇರ್ ಕಟ್ ಮಾಡೋದ್ರೇನು, ಅದಕ್ಕೆ ಡಾಕ್ಟರ್ಗಳು ಕರ್ಕೊಂಡೋಗಿ ಅದಕ್ಕೆ ಹಲ್ ಕ್ಲೀನ್ ಮಾಡಿಸಿ ಮನುಷ್ಯರಿಗೆ ಏನೇನು ಮಾಡ್ತಾರೆ. ಅದರದ್ದು ಬರ್ತ್ಡೇ, ಇವತ್ತು ನಾಯಿ ಬರ್ತ್ಡೇ ಕೇಕ್ಸ್, ಅದಕ್ಕೇನೆ ಬೇರೆ ಕೇಕ್ಸ್. ಬೇರೆಯವರೆಲ್ಲ ಅವ್ರವ್ರ ನಾಯಿಗಳನ್ನ ಕರ್ಕೊಂಡು ಬರ್ತಾರೆ. ಇವ್ರ ಮನೇಲಿರೋ ನಾಯಿಗೆ ಇವ್ರು ಬರ್ತ್ಡೇ ಮಾಡ್ತಾರೆ. ನಾವೇನಾದರೂ ಅದನ್ನು ನಾಯಿ ಅಂತ ಹೇಳಬಾರ್ದು. ನಾನು ತುಂಬ ಕ್ಲೈಂಟ್ಸ್ಗಳಲ್ಲಿ ಎಲ್ಲರ ಮನೆಯಲ್ಲೂ ನಾಯಿಗಳಿದೆ. ನಾನು ಇದನ್ನು ಬ್ರಾಡ್ಕಾಸ್ಟ್ ಮಾಡಿದರೆ ನನ್ನನ್ನು ನಿಮ್ಮನ್ನು ಇಬ್ಬರೂ ಇಲ್ಲ ನನಗೆ ಸತ್ಯ. ಯಾಕಂದರೆ ತಾವು ಎದುರುಗಡೆ ಇವಾಗ ಶಾಸ್ತ್ರದಲ್ಲಿರೋದು ಹೇಳಿದ್ರಿ, ನೀವು ನಾಯಿಗಳನ್ನ ಸಾಕಬೇಡಿ. ನನಗೆ ತುಂಬ ಹೇಳೋದಿದೆ, ಮಾಡಬೇಡಿ ಅಂತ ಹೇಳೋದಿದ್ದಾರೆ. ನಾನು ಹೇಳಿದ್ರೆ ಅವರು ತಪ್ಪು ತಿಳ್ಕೊಂಬಿಡ್ತಾರೆ. ಏನ್ರಿ ಒಂದು ನಾಯಿ ಸಾಕೊಂಡ್ರೆ, ಮನೆಯಲ್ಲಿ ಹಿಂದೆ ಎಲ್ಲ ಸಾಕ್ತಾ ಇದ್ರು, ಏನೋ ಯಾರಾದ್ರೂ ಕಳ್ಳರಿಗೆ ಹಾಕಿರ್ ಬಂದ್ರೆ ಪ್ರೊಟೆಕ್ಷನ್ಗೆ ಒಂದು ನಾಯಿ ಇರಲಿ ಅಂತ. ಅದು ಎಲ್ಲ ಡಾಬರ್ ಮ್ಯಾನ್ಗಳು. ನಾನು ನೀವು ಹೇಳಿದ್ದಲ್ಲ ದಾಸರೇ, 4-8 ನಾಯಿಗಳ ಸಾಕಿ ಮನೆಯೊಳಗೆ ನಾ ಬೇಕೆಂದು ಹಾಲ ಹೊಯ್ದೆ, ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮಪಾಪಿ ಇಷ್ಟ ನಾನು ಅಂತ ಬೇಡದನೇ ಇರುವ ಇದೆಲ್ಲ ಯಾವತ್ತು ಮಾತನಾಡಿದ್ದಾರೆ ನೋಡಿ. ಎಷ್ಟು ಅಂದರೆ ಆಚಾರ್ಯ, ಆ ನಾಯಿಗೆ ಬರ್ತ್ಡೇಗೆ ಮಾಡ್ತಾರೆ, ಅದಕ್ಕೆ ಬೇರೆ ಕೇಕು. ಆ ನಾಯಿಗೆ ನಮ್ಮ ಥರ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಅಲರ್ಜಿ ಜಾಸ್ತಿ. ಯಾಕಂದ್ರೆ ಈ ನಾಯಿಗಳೆಲ್ಲ ಬ್ರೀಡ್ ಆಗಿರುವಂತಹ ನಾಯಿಗಳಿದೆಲ್ಲ, ಅಂದರೆ ಕ್ರಾಸ್ ಬ್ರೀಡ್ ಮಾಡಿ ತುಂಬ ಚೆನ್ನಾಗಿ ಕಾಣೋ ಥರ, ಜಾಸ್ತಿ ಕೂದಲು ಬರೋ ಥರ, ಬಿಳಿ ಕೂದಲು ಬರೋ ಥರ ಎಲ್ಲ ಮಾಡಿರ್ತಾರೆ. ಆ ಒಂದೊಂದು ನಾಯಿಗೆ 20,000-30,000 ತಗೊಳ್ಳೋದಕ್ಕೆ ಮರಿನ ತೊಗೊಂಡು ಬಂದು ಇವ್ರು ಸಾಕ್ತಾರೆ. ಅದು 15-20 ವರ್ಷದ ಮೇಲೆ ಬದುಕಲ್ವಲ್ಲ, ಅದ್ರ ಆಯಸ್ಸಿರೋದು ಸತ್ತ ಹೋಗುತ್ತೆ. ಇವ್ರು 60 ವರ್ಷ ಬದುಕಿರ್ತಾರೆ. ಆ ನಾಯಿಗೆ ತಿಥಿ, ನಾಯಿನ ನಾಪಿಸ್ಕೊಂಡು ಎಲ್ಲರಿಗೂ ಏನೋ ಒಂದು ಸ್ವೀಟ್ ಹಂಚೋದು, ಆ ನಾಯಿಗೋಸ್ಕರ ಅದನ್ನ ಫೋಟೋ ಹಾಕೊಳ್ಳೋದು. ಅದು ಸತ್ತಾಗ ಎಷ್ಟು ಅಳ್ತಾರೆ ಇವರು ಅಂತಂತಂದ್ರೆ, ಒಬ್ಬ ಮನೆ ಮೆಂಬರು, ನನ್ನ ಮಗ ಸಾರ್ ಅಂತಾರೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ಗಳು. ಇವ್ನು ನನ್ನ ಮಗ, ನನಗೆ ಗಂಡು ಮಗ ಇಲ್ಲ, ಇವನೇ ನನ್ನ ಮಗ ಅಂತ ಅದಕ್ಕೊಂದು ಹೆಸರೆಲ್ಲ ಇಡ್ತಾರೆ. ನಾನು ಹೆಸರೆಲ್ಲ ಹೇಳಲ್ಲ, ಹೆಸರೆಲ್ಲ ಅದಕ್ಕೊಂದು ಇವ್ರಿಗೆ ಏನು ಹೆಸರು ಬೇಕೋ ಅದನ್ನು ಹೆಸರಿಟ್ಟು ಇವನೇ ನನ್ನ ಮಗ ಅಂತ. ಇವರು ಬಂದರೆ ಅದು ಏನು ಬಂದು ಅವ್ರನ್ನ ನೆಕ್ಕಿ ಮುದ್ದು ಮಾಡಿ ಎಲ್ಲ ಮಾಡುತ್ತದನ್ನು. ಅದು ಆದರೆ ಅದು ಮನೆಯೊಳಗಡೆ ಗಲೀಜು ಮಾಡಲ್ಲ, ಅದೆಲ್ಲ ಕಳಿಸಿರ್ತಾರೆ. ಅದು ಆ್ಯಕ್ಚುಲಿ ಒಬ್ಬರದ್ದು ಹಿಂಗೆ ಆಯಿತು. ಅದು ಯಾವುದೋ ಮೆಟ್ಲು ಎಳಿತಾ ಇದ್ರು, ಇವ್ರು ಕರೆದ್ರು, ಅದು ಓಡ್ ಬಂದ್ಬಿಡ್ತು. ಅವ್ರು ಓಡ್ ಬಂದಿಸ್ಬೇಕೆ ಇವ್ರ ತಾಯಿನೋ ಯಾರೋ ಕಾಲಿಗೆ ತೆಗೆದುಕೊಂಡು ಬಿದ್ದೋದ್ರು ಮೆಟ್ಲಲ್ಲಿ. ಅಂದ್ರೆ ನಾಯಿ ಬೇಕು ಅಂತ ಮಾಡಿಲ್ಲ, ಅದು ಬಂದು ಅದಕ್ಕೆ ಸ್ಪಂದನೆ ಮಾಡುತ್ತದು. ನಿಮ್ಗೆ ಹುಷಾರಿಲ್ದೇ ಇದ್ರೆ ಬಂದು ಪಕ್ಕಕ್ಕೆ ಕೂತ್ಕೊಳ್ಳುತ್ತೆ, ಎಲ್ಲಾನು ಮಾಡುತ್ತೆ. ಅಂದ್ರೆ ಎಷ್ಟು ಎಮೋಷನಲಿ ಅಟ್ಯಾಚ್ ಆಗ್ಬಿಡ್ತಾರೆ ನಾಯಿಗೆ ಅಂದ್ರೆ, ತಾವು ಹೇಳಿದ್ದಕ್ಕೋಸ್ಕರ ಹೇಳಿದೆ. ಇವತ್ತು ಅದೊಂದು ರ್ಯಾಂಪೆಂಟ್, ಅದೊಂದು ಡಾಗ್ ಬಿಸ್ನೆಸ್ ಇದು. ಎಷ್ಟು ದೊಡ್ಡ ಡಾಗ್ ಫುಡ್ಗೆ ಒಂದು ಬಿಸ್ನೆಸ್ಸು, ಡಾಗ್ದು ಬ್ಯೂಟಿಗೆ ಒಂದು ಬಿಸ್ನೆಸ್ಸು. ಈಗ ಬ್ಯೂಟಿ ಪಾರ್ಲರ್ ನಾವೆಲ್ಲ ಹೋಗ್ಬಿಟ್ಟು ಒಂದು ಏನು ಹೇರ್ ಕಟ್ಗೆ, ಈ ಮುಖಕ್ಕೆ ಒಂದು ಮಸಾಜು, ಅದಕ್ಕೊಂದಷ್ಟು ಸ್ಕಿನ್ ಟ್ರೀಟ್ಮೆಂಟ್ಸು, ಇದೆಲ್ಲ ಮಾಡ್ಕೊಳ್ತಾರೆ ಬೇಕಾದಷ್ಟು ದುಡ್ಡು ಕೊಟ್ಟು. ಅದು ನಾಯಿಗಿದೆ, ಎಲ್ಲ ನಾಯಿಗಳಿಗಿದೆ.
ಅದಕ್ಕೆ ನೋಡ್ಕೊಳ್ಳೋದಕ್ಕೆ ನೀವೇನಾದರೂ ಊರಿಗೆ ಹೋದರೆ ಅದಕ್ಕೆ ನಾಯಿಗಳು ಈ ಕಿಡ್ಸ್ ಕೇರ್ ಅಂತ ಏನಿರುತ್ತಲ್ಲ ಆ ಥರ ನಾಯಿಗಳದ್ದು ಕೇರ್ ಸೆಂಟರ್ ಇದೆ. ಅದಕ್ಕೆ ಫಸ್ಟ್ 2 ದಿನ ಹೋಗಿ ಇವರು ಅದರ ಎಲ್ಲ ನಾಯಿಗಳ ಜೊತೆ ಹೊಂದ್ಕೊಳುತ್ತೋ ಇಲ್ವಾ ಅಂತ ನೋಡಬೇಕು. ಹೊಂದ್ಕೊಂಡ್ರೆ ಅವ್ರು ಇಟ್ಕೋತಾರೆ, ಅವ್ರ ಡಿಮ್ಯಾಂಡ್ ಅದು. ಇವ್ರು ಎಷ್ಟು ದುಡ್ಡು ಕೇಳಿದ್ರು ಇವ್ರು ಕೊಡ್ತಾರೆ. ಆದರೆ ಆ ನಾಯಿ ಹೊಂದ್ಕೊಂಡ್ರೆ ಮಾತ್ರ ಇವ್ರು ಅಲ್ಲಿ ಬಿಡ್ತಾರೆ, ಇಲ್ಲಾಂದ್ರೆ ಇವರು ಹೋಗೋ ಟ್ರಿಪ್ಪೇ ಕ್ಯಾನ್ಸಲ್ ಮಾಡ್ತಾರೆ. ಅಷ್ಟು ಲೆವೆಲ್ಗೆ ಅಂದ್ರೆ ತಾವು ನಾಯಿ ಬೆಕ್ಕನ ಬಗ್ಗೆ ಇಷ್ಟು ಹೇಳಿದ್ರಿ. ಸುಮ್ಮನೆ ಸಾಕೋದಲ್ಲ, ಇವಾಗ ಅದನ್ನ ಈ ಮನೆ ಒಬ್ಬ ಸದಸ್ಯನ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸದಸ್ಯನಿಗಿಂತ ಹೆಚ್ಚು ಹೆಚ್ಚು. ಇನ್ನು ಬೇಕಾದ್ರೆ ಮಕ್ಳಿಗಾದ್ರೆ ಬೈದ್ ಬಿಡ್ತಾರೆ, ನಾಯಿನ ಮಾತ್ರ ಯಾಕೆ ಊಟ ಹಾಕ್ಲಿಲ್ಲ. ಅದನ್ನ ಕರ್ಕೊಂಡು ಹೋಗೋದಕ್ಕೆ ವಾಕಿಂಗ್ ಮಾಡ್ಸೋದಕ್ಕೆ 3 ಜನ ಇರ್ತಾರೆ. ನೀನ್ ಮಾಡ್ಸಿದ್ಯಾ ಇಲ್ವಾ ಫೋನ್ ಮಾಡಿ ಕೇಳ್ತಾರೆ ಬೇರೆ ಊರಲ್ಲಿ ಇದ್ರೆ, ಏನು ಹೆಂಗಿದೆ ಅದು, ಊಟ ಮಾಡ್ಲಿಲ್ವಾ, ಅದನ್ನ ವಾಕಿಂಗ್ ಕರ್ಕೊಂಡು ಹೋದ್ಯಾ, ಅದಕ್ಕೆ ಅದನ್ನ ಕೂಡಿಸ್ಕೊಂಡು ಕಾರಲ್ಲಿ ರೌಂಡ್ ಹೋಗ್ಬೇಕು. ಅಂದ್ರೆ ಎಷ್ಟು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಅದು ನಮಗೆ ನಾಯಿ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕು ನಾವು. ಹಾಗಾಗಿ ನಾನು ಹೊರಗೆ ದಿನ ಮನೆಗೆ ಬಂದು ಸ್ನಾನ ಮಾಡ್ಬೇಕು, ಯಾರ್ದಾರ ಮನೆಗೆ ಹೋದ್ರೆ ನಾವು ಅಷ್ಟು ಅದು ನಾಯಿಯಿಂದ ದೂರ ಇರ್ತೀವಿ. ಏನೇ ಮಾಡಿದ್ರು ಅದು ಪ್ರೀತಿ, ಅವ್ರಿಗೆ ಆ ಪ್ರೀತಿ ಬಂದ್ಬಿಟ್ಟಿರೋದ್ರಿಂದ, ಪ್ರೀತಿ ಬೆಳೆದ್ ಬಿಟ್ಟಿರೋದ್ರಿಂದ. ಯಾಕೆಂದ್ರೆ ಮನುಷ್ಯರಾದ್ರೆ ವಾಪಸ್ ಬೈತಾರೆ. ಈಗ ನಾನು ಹೆಂಡತಿ ಜೊತೆ ಜಗಳ, ನಾಯಿ ಜಗಳ ಆಡಲ್ಲ, ನಾಯಿ ನೀವು ಏನ್ ಸರಿಗಿಲ್ಲ ಅಂತ ಹೇಳಲ್ಲ ಅದು ಯಾವತ್ತು. ಅಷ್ಟು ಡಾಗ್ ಬಿಸ್ನೆಸ್ ಅದೊಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ ಇವಾಗ ಎಲ್ಲ ಕಡೆ. ಅದೊಂದು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್, ಎಲ್ಲೋದ್ರೂ ನಿಮಗೆ ಡಾಗ್ದೇನೆ ಎಕ್ಸ್ಕ್ಲೂಸಿವ್ ಆಗಿ ಆಗ್ಬಿಟ್ಟಿದೆ. ಬರೀ ಸಣ್ಣ ಊರಲ್ಲ, ಎಲ್ಲ ಸಣ್ಣ ಸಣ್ಣ ಊರಲ್ಲೂ ಆಲ್ ಓವರ್ ಇಂಡಿಯಾ ಆಗಿದೆ ಇದು. ಇಷ್ಟು ಅತಿರೇಕಗಳಾಗೋಗಿದೆ ನಮ್ಮ ಪ್ರಪಂಚ. ಬಹಳ ಆದ್ರಿಂದಲೇ ಭಾಗವತದಲ್ಲಿ ಪುರುಷ ಪಶು ಅಂತ ಇವರೆಲ್ಲ ಪ್ರಾಣಿಗಳ ಥರನೇ ಬದುಕುತ್ತಾರೆ ಇವರು ಕೂಡ ಅವುಗಳ ಸಂಬಂಧದಿಂದ ಅಂತ. ಅದೇ ಆ ಪ್ರಾಣಿಗಳ ಸಂಬಂಧವನ್ನು ಅತಿಯಾಗಿ ಮಾಡಿಕೊಂಡ್ರೆ ಅದು ಒಂದು ಜಿಂಕೆಯ ಸಂಬಂಧವನ್ನು ಜಡಭರತ ಮಾಡಿ ಒಂದು ಜನ್ಮ ಅವನಿಗೆ ವಿಳಂಬವಾಯಿತು ಅಂತ ಭಾಗವತದಲ್ಲಿ ಕಥೆ ಬರುತ್ತೆ. ಸಾಧು ಪ್ರಾಣಿ ಜಿಂಕೆ, ಅದರ ಸಂಬಂಧವೇ ಹೀಗಾದಾಗ ಈ ನಾಯಿಗಳ ಭಾವನೆಗಳು ಉಪನಿಷತ್ತುಗಳಲ್ಲಿ ಅವೆಲ್ಲ ಹೀನ ಯೋನಿಗಳು, ಅವುಗಳ ಉಪಾಸನೆಯಿಂದ ತುಂಬ ಅನರ್ಥದ ದಾರಿಯಾಗುತ್ತೆ. ಅದೆಲ್ಲ ನಾವು ಮಾಡಿದ ತಪ್ಪುಗಳಿಗೆ ಅಂತಹ ಯೋನಿಗಳಲ್ಲಿ ಹುಟ್ಟುವುದು ಅಂತೆಲ್ಲ ಬೆಳಕು ಚೆಲ್ಲಿದ್ದಾರೆ. ಬೃಹದಾರಣ್ಯಕದಲ್ಲಂತೂ ಅದು ಸ್ಪಷ್ಟವಾಗಿ ಇದೆ. ಒಟ್ಟಿನಲ್ಲಿ ಇದರ ಬಗ್ಗೆ ನಾವು ತುಂಬ ಜಾಗ್ರತೆ ಮಾಡಬೇಕು. ಇವತ್ತೇನಾಗುತ್ತೆ ಅಂದರೆ ಯಾರೋ ಹಾಗೆ ಮಾಡೋರಿದ್ದರೆ ಅದು ಯಾಕೆ ತಪ್ಪು ಅಂತ ಕೇಳುವ ಒಂದು ಸಮಾಜ ಇದೆ. ಸಜ್ಜನರಿಗೂ ಕೂಡ ಅದು ಸರಿ ತಪ್ಪುಗಳು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕೆಟ್ಟದ್ದೇ ಜಾಸ್ತಿ ನೋಡ್ತಾ ಇದ್ದರೆ ಕೆಟ್ಟದ್ದೇ ಸರಿಯಾಗುತ್ತೆ ಹೊರತು ಅದು ತಪ್ಪು ಅನ್ನುವ ಸ್ಥಿತಿ ಬರೋದಿಲ್ಲ. ತುಂಬಾ ಸರಿಯಾಗಿ ಹೇಳಿದ್ರಿ. ಈಗ ನಮ್ಮನೆಯಲ್ಲಿ ನನ್ನ ಮಕ್ಕಳು ಒಂದ್ ಏನಾದ್ರೂ ಪೆಟ್ ಕೊಡಿಸು ಅಂತ, ನಾವು ನಾಯಿ ಸರಿಸಲ್ಲ ಅಂತ ಗೊತ್ತು, ನಾನು ಹಸು ಕೊಡಿಸ್ತೀನಿ ಇದು ನೋಡ್ಕೊಳ್ತೀರಾ ಅಂದ್ರೆ ಅದು ನೋಡ್ಕೊಳ್ಳಲ್ಲ. ಈಗ ಮೀನುಗಳು ಬೇಕು ಅಂದ್ರು, ಆ ಮೀನುಗಳು ತಂದ್ಕೊಟ್ರೆ ಅಟ್ಲೀಸ್ಟ್ ಇರೋದ್ರಲ್ಲಿ ಸುಲಭವಾಗಿರೋದು ಅಂದ್ಬಿಟ್ಟು ನಾನು ಮೀನ್ ತಂದ್ಕೊಂಡ್ರೆ 8-10 ಸತ್ತೋಯ್ತು 3 ತಿಂಗಳಲ್ಲಿ. ನನಗೆ ಬಹಳ ಬೇಜಾರಾಗೋಯ್ತು. ಎಲ್ಲಾದ್ರೂ ಉಂಟಾ ಈ ತರ ನಮ್ಗೆ, ಅದಕ್ಕೆ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ ನಮ್ಗೆ. ನಾವು ನೋಡಿಲ್ದೇ ಇರೋ ಪ್ರಾಣಿಗಳು ನಮ್ಗೆ ಹೆಂಗ್ ಹ್ಯಾಂಡಲ್ ಮಾಡಕ್ ಬರುತ್ತೆ. ಸೊ ಮನೆಯಲ್ಲಿ ಪ್ರೆಷರ್, ಇವಾಗ ಮಕ್ಕಳು ಪ್ರೆಷರ್ ಆಗ್ತಾರೆ ತಂದೆ ತಾಯಿಗೆ, ನಂಗೆ ನಾಯಿ ಬೇಕು, ನನ್ನ ಫ್ರೆಂಡ್ ಮನೇಲಿ ನಾಯಿ ಇದೆ, ನಮ್ಮ ಮನೇಲಿ ಮಾತ್ರ ನಾಯಿ ಇಲ್ಲ. ಇನ್ನೊಬ್ಬರಿಂದ ಪ್ರಭಾವಿತರಾಗ್ತಾರೆ, ಸರಿ ತಪ್ಪುಗಳು ಗೊತ್ತಾಗಲ್ಲ. ಇದನ್ನೆಲ್ಲ ಒಂದು ಅರ್ಥ ಮಾಡಿಸಲೇಬೇಕು. ಇದನ್ನೇ ಒಂದು ಸಪರೇಟ್ ಅಲ್ಲ, ಇದು ಭಗವದ್ಗೀತೆಗೆ ಇದು ರಿಲಿವೆಂಟಾ ಅಂತ ಕೇಳಿದ್ರೆ ತುಂಬಾ ಅಗತ್ಯ. ಯಾಕೆಂದ್ರೆ ಬರೀ ನಾವು ಪುಸ್ತಕದಲ್ಲಿರುವ ವೇದಾಂತವನ್ನೇ ಹೇಳ್ಕೊಂಡು ಹೋದ್ರೆ ಜಗತ್ತು ಬೇರೆ ಥರ ನಡೀತಾ ಇದೆ. ಅದಕ್ಕೆ ಕೃಷ್ಣ ಹೇಗೆ ಇವುಗಳನ್ನೆಲ್ಲ ಗಮನ ಹರಿಸಿದ್ದಾನೆ ಅನ್ನೋದರ ಬಗ್ಗೆ ಚಿಂತನೆ ತುಂಬ ಅಗತ್ಯವೇ ಇದೆ. ಅದನ್ನೆಲ್ಲ ನೀವು ಒಂದು ಸಮಾಜ ಇಂತಹ ಚಿಂತನೆಗಳಿಂದ ಒಂದು ಸ್ವಲ್ಪ ಆದರೂ ಪರಿವರ್ತನೆ ಕಡೆ ಸಾಗಬೇಕು. ಮನೆಯಲ್ಲಿ ಹಸುಗಳಿದ್ದರೆ 1000 ಆಪತ್ತು ಪರಿಹಾರವಾಗುತ್ತೆ, ಅಪಮೃತ್ಯುಗಳು ಪರಿಹಾರವಾಗುತ್ತೆ ಅಂತ ಇದೆ. ಇದೆಲ್ಲ ಅಪಮೃತ್ಯುವಿಗೆ ಕಾರಕವಾದದ್ದು. ಸತ್ಯ ಹೇಳಬೇಕು ಅಂದರೆ ಯಾರ್ದೋ ಒಬ್ಬರು ಮನೆಯಲ್ಲಿ ನಾಯಿ ಸಾಕೊಂಡಿದ್ರು. ಅವರು ಕರಿ ನಾಯಿ ಅಂದರೆ ತುಂಬ ಇಷ್ಟ, ನೀವು ಹೇಳಿದ ಹಾಗೆ. ಅವರಿಗೆ ಹೇಳಿದೆ ನೋಡಿ, ಅವ್ರು ಭಾಗವತ ಕರೆದ್ರು ನನ್ನನ್ನು. ಭಾಗವತದಲ್ಲೂ ಪ್ರೀತಿ, ನಾಯಿ ಮೇಲೂ ಪ್ರೀತಿ ಅಂದರೆ ಆಗಲ್ಲ, ಒಂದು ಪ್ರೀತಿ ನೀವು ಬಿಡಬೇಕು ಅಂತ ಹೇಳಿದೆ. ಅವ್ರು ಬಿಟ್ಟರು. ಅವರಿಗೆ ಏನೋ ಒಂದು ಉತ್ಕಟ ಅಪೇಕ್ಷೆ ಇತ್ತು, ಬಿಟ್ಟರು. ಆ ನಾಯಿ ಇರುವ ತನಕ ನಿರಂತರ ಮನಸ್ಸಿನಗೆ ಚಿಂತೆ, ಭಯ, ದುಃಖ, ಉದ್ವೇಗ, ಮನೆಯಲ್ಲಿ ರೋಗಗ್ರಸ್ತರು ಎಲ್ಲರೂ ಇದ್ದರು. ಅದನ್ನು ಬಿಟ್ಟ ಮೇಲೆ ಇವ್ರಿಗೊಂದು 15 ದಿನ ತುಂಬ ದುಃಖಪಟ್ಟರು. ಅದಾದ ಮೇಲೆ ಅವ್ರ ಹ್ಯಾಪಿನೆಸ್ ಎಷ್ಟು ಅಂದರೆ ಇವಾಗ ಅವ್ರು ಹೇಳ್ತಾರೆ, ಆ ಜೀವನವೇ ಹೊಸ ಜೀವನ ಆಗಿದೆ, ನಮ್ಮದು ಜನ್ಮಾಂತರಕ್ಕೆ ಬಂದ ಹಾಗೆ ಆಗಿದೆ, ಅಷ್ಟು ವ್ಯತ್ಯಾಸಗಳು ಕಾಣುತ್ತೆ ಅಂತ. ಈಗ ಅವರು ಮನೆ ಹತ್ತಿರ ಒಂದು 2 ಬ್ಯಾಗಲ್ಲಿ ಹಿಂಡಿ ಬೂಸ ಎಲ್ಲ ಇಟ್ಕೊಂಡು ದಾರಿಲಿ ಓಡಾಡುವ ದನ ಕರುಗಳಿಗೆಲ್ಲ ಕೊಡ್ತಾರೆ. 1000 ಪಟ್ಟು ತೃಪ್ತಿ ಅನುಭವಿಸ್ತಾರೆ ಅದರಲ್ಲಿ. ಅಂಥ ನಿರ್ವ್ಯಾಜವಾದ ಪ್ರೀತಿ ಎಲ್ಲ ಪ್ರಾಣಿಗಳಲ್ಲೂ ಪ್ರೀತಿ ಮಾಡುವ ಸ್ವಭಾವ ಇರುತ್ತೆ. ನಾಯಿ ಅಂದರೆ ನಾವು ಖಂಡಿತ ನಾಯಿಗಳನ್ನು ನಿಂದನೆ ಮಾಡಲಿಕ್ಕೆ ಹೊರಟಿಲ್ಲ. ಮನುಷ್ಯರಿಗೆ ಅದರ ಸಂಘ ಎಷ್ಟು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಹೊರತು ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಬಾರ್ದು. ನಾಯಿಗಳು, ಬೆಕ್ಕುಗಳು ಯಾವುದಕ್ಕೂ ಮೂಳೆ ಇರುವ ಯಾವ ಪ್ರಾಣಿಗಳನ್ನು ಕೊಂದರೆ 10,000 ವರ್ಷ ನರಕ ಅಂತ ಹೇಳಿದ್ದಾರೆ.
ನಮಗದನ್ನು ಹೊಡೆಯೋದು, ಅದನ್ನು ನಾಶಪಡಿಸುವ ಒಂದು ವ್ಯವಸ್ಥೆಗಳಿಗೆ ನಾವು ಹೋಗಬಾರ್ದು. ಆದರೆ ಅವುಗಳ ಅತಿ ಸಾಮೀಪ್ಯ ನಮಗೆ ಒಳ್ಳೆಯದಲ್ಲ. ಹರಿವಂಶದಲ್ಲಿಯೂ ಕೂಡ ಒಂದು ಪೂಜನೀಯ ಅನ್ನುವ ಹಕ್ಕಿ ಕತೆ ಬರುತ್ತೆ. ಒಬ್ಬ ಬ್ರಹ್ಮದತ್ತನೆಯ ಮಗನಿಗೆ ಆ ಪೂಜನೀಯ ಅನ್ನುವ ಹಕ್ಕಿಯ ಸಂಬಂಧ ಇತ್ತು. ಪಿತೃಕಲ್ಪದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ದಾರಿದ್ರ್ಯಗಳೆಲ್ಲ ಬರುತ್ತೆ, ಸಂಪತ್ತು ನಾಶ ಆಗುತ್ತೆ. ಯಾಕೆ ಅಂದರೆ ಇಂಥ ಒಂದು ಸಂಬಂಧಗಳನ್ನು ಇಟ್ಟುಕೊಂಡಿರುವ ಕಾರಣಗಳಿಂದ ಅಂತ ಇದೆ. ಆ ಪೂಜನೀಯ ಹಕ್ಕಿ ಒಂದು ಬಾರಿ ಆ ಬ್ರಹ್ಮದತ್ತನ ಮಗನ ಜೊತೆಗೆ ಆಟ ಆಡಬೇಕಾದ್ರೆ ಅದಕ್ಕೊಂದು ಮಗು ಹುಟ್ಟಿರುತ್ತೆ. ಆ ಹಕ್ಕಿ ಮರಿಯ ಕುತ್ತಿಗೆಯನ್ನು ಹಿಚ್ಚಿಕ್ಬಿಡ್ತಾನೆ, ಮಗು ಸತ್ತೋಗ್ಬಿಡುತ್ತೆ. ಅದು ಪೂಜನೀಯ ಹಕ್ಕಿ 2 ಹಣ್ಣು ಹಿಡ್ಕೊಂಡು ಬರುತ್ತೆ, ಒಂದು ರಾಜನ ಮಗನಿಗೆ, ಇನ್ನೊಂದು ತನ್ನ ಮಗುವಿಗೆ ಅಂತ. ತನ್ನ ಮಗು ಸತ್ತೋಗ್ಬಿಟ್ಟಿದೆ, ರಾಜನ ಮಗು ಇದೆ. ಕೊನೆಗದು ಆ ರಾಜನ ಮಗುವಿನ ಕಣ್ಣನ್ನು ಕಿತ್ತಿ ಶಪಿಸಿ ಹೋಗುತ್ತೆ ಅಂತ ಇದೆ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಈ ಪ್ರಾಣಿ ಪಕ್ಷಿಗಳ ಜೊತೆಗೆ ನೀವು ಅತಿಯಾದ ನಿಕಟ ಸಂಬಂಧವನ್ನು ಹೊಂದಬೇಡಿ. ಅವುಗಳಿಗೆ ಅದು ಹಿತ ಆಗಲ್ಲ. ನಿಮ್ಮ ಪ್ರೀತಿ ಏನು ಅಂದರೆ, ನಾಯಿ ಅನ್ಕೊಳ್ಳುತ್ತಂತೆ ನನಗೆ ಯಜಮಾನ ಸುಖವಾಗಿ ಮನೇಲಿ ಅನ್ನ ಹಾಕ್ತಾ ಇದ್ದಾನೆ, ಈ ನಾಳೆ ತಿನ್ಕೊಂಡು ಹೋಗೋಣ, ಮತ್ತೆ ನಾಳೆನೂ ಅನ್ನ ಹಾಕಿದಾಗ ಹೇಳುತ್ತಂತೆ, ಅಯ್ಯೋ ಇವನು ಎಂಥ ಕೆಟ್ಟವನು, ನಾನು ಇವತ್ತು ಹೋಗಬೇಕು ಅಂದ್ಕೊಂಡಿದ್ದೆ, ಮತ್ತೆ ಅನ್ನ ಹಾಕಿ ನನ್ನನ್ನು ಬಂಧನ ಮಾಡಿದ, ಎಲ್ಲಿ ಹುಡ್ಕೊಂಡು ಹೋಗಲಿ ಅನ್ನೋ ಸೋಂಬೇರಿತನದಲ್ಲಿ ತಿಂದು ನನಗೆ ಬಂಧನ ಮಾಡ್ತಾ ಇದ್ದಾನೆ ಅಂತ ಶಪಿಸಿಕೊಳ್ತಾ ಇರುತ್ತಂತೆ. ಹಾಗಾಗಿ ಪ್ರೀತಿಗೆ ವಶ ಆಗುತ್ತೆ, ಆದರೆ ಅವುಗಳ ಶಾಪವೂ ಜೊತೆಗಿರುತ್ತೆ. ಶಪಿಸದೇ ಇರುವ ಏಕೈಕ ಪ್ರಾಣಿ ಹಸು. ಅದನ್ನು ಕಟ್ಟಿ, ಅದು ಕೃಷ್ಣ ಒಂದು ಜನ್ಮವನ್ನೇ, ತನ್ನ ಒಂದು ಅವತಾರವನ್ನೇ ಇಟ್ಟ, ಗೋವಿಂದ ಅಂತ ಹೆಸರು ಇಟ್ಟುಕೊಂಡ. ಯಾಕೆ ಇಷ್ಟು ಮಾಡಿದ ಅಂದರೆ, ಅಷ್ಟು ಹೇಳಿದರೂ ಮಾಡಲ್ಲಲ್ಲ. ಇವತ್ತು ಕೇರಳದ ಪ್ರಾಂತ್ಯದಲ್ಲಿ ಲಕ್ಷ ಹಸುಗಳು ಮಾರಣಾಂತಿಕವಾಗಿ ಸಾವನ್ನು ಅನುಭವಿಸ್ತಾ ಇದ್ದಾವೆ, ಅವುಗಳನ್ನು ಹೊಡೆದು ಕೊಲ್ತಾ ಇದ್ದಾರೆ. ಆ ಥರ ನಾಯಿ ಬೆಕ್ಕುಗಳ ಬಗ್ಗೆ ನಮಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇಲ್ಲ ಎಲ್ಲೋ. ಅಂದರೆ ಸಾಯಿಸಿ ಅಂತ ಅರ್ಥ ನಮ್ಮ ಅಭಿಪ್ರಾಯ ಅಲ್ಲ. ಅಂದರೆ ಅಷ್ಟು ಗೋವುಗಳ ಹತ್ಯೆ, ನೀವು ಹತ್ಯೆ ಮಾಡೋದಾದರೂ ನಿಲ್ಲಿಸಿ. ನಿಮ್ಮ ಮನೆಯಲ್ಲಿ ಹಸು ಕಟ್ತೀರಾ ಇಲ್ವಾ, ಹತ್ಯೆ ಮಾಡೋದನ್ನು ನಿಲ್ಲಿಸಿ. ಅದು ಕೆಲಸಕ್ಕೆ ಬಾರದೇ ಇರುವ ಈ ಜರ್ಸಿ HF-ಗಳಿಗೆಲ್ಲ ಆ ಕರು ಹುಟ್ಟಿತು ಅಂದರೆ ಅದು ಒಂದು ವಾರದಲ್ಲಿ ಅದನ್ನು ಗಂಡು ಹೋರಿ ಆಯಿತು ಅಂದರೆ ಮಾರೇ ಬಿಡ್ತಾರೆ. ಈಗ ಹೆಣ್ಣಾದರೆ ಇಟ್ಕೊಳ್ತಾರೆ, ಗಂಡಾಯಿತು ಅಂದರೆ ಅದನ್ನು ಮಾರಿ ಅದನ್ನು ಎಲ್ಲೋ ಒಂದು ಕಡೆ ಕ್ಯಾಂಪಲ್ಲಿ ಹೊಡೆದು ಅದನ್ನು ಕೊಂದೇ ಹಾಕ್ತಾರೆ. ಇಂಥ ಒಂದು ಅವ್ಯವಸ್ಥೆಗಳನ್ನು ಕೃಷ್ಣ ಖಂಡಿತವಾಗಿಯೂ ವಿರೋಧಿಸಿದ್ದಾನೆ. ಇದು ನಮ್ಮ ಭಾರತದ ಸಂಸ್ಕಾರ ಅಂತೂ ಅಲ್ಲ. ಈ ನಾಯಿಗಳನ್ನು ಸಾಕುವುದು, ಬೆಕ್ಕುಗಳನ್ನು ಅತಿಯಾಗಿ ಮುದ್ದು ಮಾಡುವುದು, ಅಥವಾ ಪ್ರಾಣಿ ಪಕ್ಷಿಗಳು ಅಕ್ವೇರಿಯಂ ಮಾಡಿ ಆ ಮೀನುಗಳನ್ನು ಸಾಕುವುದು, ಅಥವಾ ಟಾರ್ಟಾಯಿಸನ್ನು ಸಾಕುವುದು, ಇದು ಯಾವುದು ನಮ್ಮ ಸಂಸ್ಕಾರಗಳಲ್ಲ. ಇದೆಲ್ಲವೂ ಕೂಡ ಸ್ವಚ್ಛಂದವಾಗಿ ಪ್ರಕೃತಿಯಲ್ಲಿ ಬದುಕಬೇಕಾದದ್ದು. ಆದ್ದರಿಂದ ಇಂಥ ಬಂಧನಗಳನ್ನು ಮಾಡಬೇಡಿ, ಇದೆಲ್ಲ ಆಸುರಿ ಗುಣಗಳಾಗಿ ಬಿಡುತ್ತೆ ಅಂತ ತುಂಬ ಅಭಿಪ್ರಾಯಗಳು ಮಹಾಭಾರತದಲ್ಲೆಲ್ಲ ಹಂಚಿಕೊಂಡಿದೆ. ಒಟ್ಟಿನಲ್ಲಿ ಇದೆಲ್ಲ ಯಾರನ್ನ ದ್ವೇಷ ಮಾಡಬೇಕೋ ಅವ್ರನ್ನ ದ್ವೇಷ ಮಾಡದೇ ಇರುವುದು, ದ್ವೇಷ ಮಾಡಲಿಕ್ಕೆ ಅರ್ಹ ಇಲ್ಲದೇ ಇರುವಂಥ ವಸ್ತುಗಳನ್ನು ದ್ವೇಷ ಮಾಡುವಂತಹದ್ದು, ಇದೆಲ್ಲ ನರಕದ ದ್ವಾರ ಆಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣವಾದದ್ದು ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ ಅಂತ ಅದನ್ನು ಪ್ರಧಾನವಾಗಿ ಅತಿಯಾದ ಕಾಮನೆಗಳು, ಅತಿಯಾದ ಕ್ರೋಧ, ಅತಿಯಾದ ಲೋಭ. ತಸ್ಮಾದ್ ಏತತ್ರಯಂ ತ್ಯಜೇತ್. ಈ ಮೂರರ ಬಗ್ಗೆ ಎಚ್ಚರ ಇರಲಿ. ಅಂದರೆ ಸಿಕ್ಕಾಪಟ್ಟೆ ಸದ್ಗುಣಗಳನ್ನು ಹೇಳಿದ, ತುಂಬ ದುರ್ಗುಣಗಳನ್ನು ಹೇಳಿದ, ಆಸುರಿ ಗುಣಗಳೇನು, ದೈವಿ ಗುಣಗಳು ಏನು ಅಂತ ಹೇಳಿದ. ಪ್ರಧಾನವಾಗಿ ಮತ್ತೆ ಅದನ್ನು ಸಂಕ್ಷೇಪ ಮಾಡಿ ಹೇಳ್ತಾನೆ, ಕಾಮ, ಕ್ರೋಧ, ಲೋಭಗಳನ್ನು ಬಿಡು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ. ನಿನ್ನ ನರಕದ ದ್ವಾರ ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ. ನೀನು ಎಷ್ಟು ಹರಿಭಕ್ತಿ ಮಾಡ್ತಿ, ದೇವರ ಪೂಜೆ ಮಾಡ್ತಿ, ದಾಸರು ಹೇಳ್ತಾರಲ್ಲ, ಏನೋ ಹೊಲೆಯ ಬಂದಾನೆಂದು ಒಳಗೆ ಗಂಟೆಯ ಮಾಡಿ ಗಣಗಣ, ಒಳಗೆ ದೇವರ ಮಾಡಿ ಗಣಗಣ ಗಂಟೆಯ ಬಾರಿಸುತ್ತಾ ಕಾಮಕ್ರೋಧಗಳು ಹೊಲೆಯಲ್ಲವೇನಯ್ಯ ಅಂತ. ಒಳಗೆ ಕಾಮಕ್ರೋಧಗಳನ್ನು ತುಂಬಿಕೊಂಡು ಹೊರಗಡೆಯಿಂದ ಎಷ್ಟು ಗಂಟಾಮಣಿ ಆಡಿಸಿದ್ರೂ ಅದು ದೇವರ ಪೂಜೆ ಆಗಲ್ಲ. ಒಳಗಡೆಯಿಂದ ನೀನು ನಿರ್ಮಲವಾಗಲಿಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ನಾನು ಹೇಳೋದು, ಕೃಷ್ಣ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೆ ತುಂಬ ಎತ್ತರದ ಸ್ಥಾನ ಕೊಟ್ಟಿದ್ದಾನೆ. ಯಾಕೆ ಎತ್ತರದ ಸ್ಥಾನ ಕೊಟ್ಟಿದ್ದಾನೆ ಅಂದರೆ, ಈ ಜ್ಞಾನ ಅನ್ನುವ ಅಗ್ನಿ ಇದೆಯಲ್ವಾ, ನಿನ್ನ ಈ ಕಾಮಕ್ರೋಧಗಳೆಂಬ ಕಶ್ಮಲವನ್ನು ಸುಡ್ತಾ ಹೋಗುತ್ತೆ. ಅದು ನಾವು ಜ್ಞಾನದ ಕಡೆಯೇ ಸಾಗದೇ ಜಡವಾದ ಕರ್ಮದಲ್ಲೇ ಇದ್ದು ಬಿಟ್ಟರೆ ಆವಾಗ ಅದು ಚೈತನ್ಯವನ್ನು ತುಂಬೋದಿಲ್ಲ. ಯಾರು ಇಂತಹ ದುರ್ಗುಣಗಳಿಂದ ಮುಕ್ತನಾಗ್ತಾನೆ, ಕಾಮಕ್ರೋಧಗಳ ತಮಸ್ಸಿನ ದ್ವಾರದಿಂದ ಮುಕ್ತನಾಗ್ತಾನೆ, ಅವನು ಶ್ರೇಯಸ್ಸಿನ ಮಾರ್ಗಕ್ಕೆ ಹೋಗ್ತಾನೆ ಅಂತ ಇಷ್ಟೆಲ್ಲ ಹೇಳಿದ ಮೇಲೂ ಇದನ್ನು ಯಾಕೆ ಹಿಂಗೆ ಮಾಡಬೇಕು, ಹಂಗೆ ಯಾಕೆ ಮಾಡಬೇಕು ಅಂತ, ಯಾವುದು ಮಾಡು ಅಂತ ಹೇಳಿದಾನೆ ಅದನ್ನು ಮಾಡಬೇಕು, ಯಾವುದು ಮಾಡಬೇಡ ಅಂತ ಹೇಳಿದಾನೆ ಅದನ್ನು ಮಾಡಬಾರದು. ಅದು ಪ್ರಮಾಣ ಏನು? ಶಾಸ್ತ್ರವೇ ಪ್ರಮಾಣ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಇದನ್ನು ನೀನು ಈರುಳ್ಳಿ ತಿನ್ನಬೇಡ ಅಂತ ಹೇಳಿದೆ ಶಾಸ್ತ್ರ. ಈರುಳ್ಳಿ ಬೆಳ್ಳುಳ್ಳಿ ತುಂಬ ತಿನ್ನಬೇಡ ಅಂದರೆ ಭಕ್ಷಿತೇಪಿ ಲಶುನೆ, ಏನೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಆರೋಗ್ಯಕ್ಕೋಸ್ಕರ ತಿನ್ನಬೇಕು ಅಂತ.
ನ ಪರಿಹೃತೋ ವ್ಯಾಧಿ ಮೆಡಿಸಿನ್ ಆಗಿ ತಿನ್ಬೋದು ಅಂತ. ತಿನ್ಬೋದು. ಆದರೆ ಅದನ್ನು ತಿಂದರೂ ಆರೋಗ್ಯ ಬರಲಿಲ್ಲ ಅಂದರೆ ತಿಂದಿದ್ದಕ್ಕೆ ಪಾಪವೇ ಬಂತು. ಅದಕ್ಕೋಸ್ಕರ ತಿನ್ನಲಿಕ್ಕೆ ಹೋಗಬೇಡ, ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಹುಡುಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಯಾವುದೇ ಅಸತ್ಕರ್ಮಗಳನ್ನು ಇದನ್ನು ಮಾಡಬೇಡ ಅಂದರೆ ಮಾಡುವುದೇ ಬೇಡ. ನೀವು ಇದನ್ನು ಮಾಡು ಅಂದರೆ ಮಾಡಿ. ಯಾರು ಇದನ್ನು ಉಲ್ಲಂಘನೆ ಮಾಡಿ, ಶಾಸ್ತ್ರದ ವಿಧಿಯನ್ನು ಉಲ್ಲಂಘನೆ ಮಾಡಿ, ಯಹ ಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ, ನನ್ನ ಮನಸ್ಸಿಗೆ ಬಂದಿದ್ದು ಮಾಡ್ತೀನಿ, ಅವನೇ ಹಾಕ್ಕೊಂಡಿದ್ದು ಶಾಸ್ತ್ರ, ಅವನಿಗನ್ನಿಸುತ್ತೆ ನಾನು ಇದನ್ನು ಸರಿಯಾಗಿ ಮಾಡ್ತಾ ಇದ್ದೀನಿ, ನಾನು ಹಿಂಗೆ ಮಾಡಿದರೆ ಅದು ಸರಿಯಾಗುತ್ತೆ ಅಂತ ಅವನು ಅಂದ್ಕೊಳ್ತಾನೆ. ನೀನು ಅಂದ್ಕೊಂಡಿದ್ದು ಶಾಸ್ತ್ರ ಆಗಲ್ಲ. ಅದು ಮಾಡಿದ ಒಳ್ಳೆಯ ಕೆಲಸವೇ ಇರ್ಬೋದು, ನೀನು ಅಂದ್ಕೊಂಡಿದ್ದ ತಕ್ಷಣ ಅದು ಶಾಸ್ತ್ರ ಆಗಬೇಕು ಅಂತ ಇಲ್ಲ. ಕಾಮಕಾರಿ ಅಂತ ಕರೆಸ್ಕೊಳ್ತಾನೆ ಅವನು, ಸ್ವಚ್ಛಂದ ಅವನು, ಅವನಿಗೇನು ಬೇಕೋ ಅದನ್ನು ಮಾಡ್ತಾನೆ. ಅವನು ನಸ ಸಿದ್ಧಿಂ ಅವಾಪ್ನೋತಿ, ಅವನಿಗೆ ಯಾವುದೇ ಸಿದ್ಧಿ ಆಗಲ್ಲ. ನ ಸುಖಂ ನ ಪರಾಂ ಗತಿಂ, ಅವನಿಗೆ ಪರಲೋಕವೂ ಇಲ್ಲ, ಶಾಶ್ವತವಾದ ಸುಖದ ಕಡೆಯೂ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಇದನ್ನೆಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಶಾಸ್ತ್ರ ಏನು ಉಲ್ಲೇಖ ಮಾಡಿದೆ ಅಂಥ ವಿಧಿಗಳನ್ನು ಕೂಡ ಅನುಸರಿಸಿಕೊಂಡು ನಿನ್ನ ಬದುಕು ಹೋಗ್ತಾ ಇದ್ದರೆ ಅದು ಪಾವನವಾಗುತ್ತೆ. ದೇವರು ನಿನಗೆ ನನ್ನ ಮಾತು ಕೇಳಿದವನು ಅಂತ ರಕ್ಷಣೆಗೆ ನಿಂತುಕೊಳ್ತಾನೆ. ನಿನ್ನ ಮನಸ್ಸಿಗೆ ಬಂದಂತೆ ದೇವರು ದೇಹ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ ಅಂತ ಎಂಜಾಯ್ ಮಾಡ್ತಾ ಹೋದರೆ ಎಲ್ಲ ಬಾಡಿಗೆಗೆ ಬಂದಿರೋ ಪದಾರ್ಥ ಇದು. ಅತಿಯಾದ ಬಾಡಿಗೆ ಮನೆಯಲ್ಲಿ ನೀವು ಹೇಗೇಗೋ ಬದುಕಲಿಕ್ಕೆ ಶುರು ಮಾಡಿದರೆ ಯಜಮಾನ ಬಾಡಿಗೆ ಮನೆ ಬಿಡಿಸ್ಬಿಡ್ತಾನೆ. ಇಂಥ ಶರೀರ ಬಂಧದಿಂದ ನಮ್ಮನ್ನು ಬಿಡಿಸ್ತಾನೆ, ತುಂಬ ಕೆಟ್ಟ ಸ್ಥಿತಿಗೆ ನಮ್ಮನ್ನು ಇಡ್ತಾನೆ, ಶಿಕ್ಷೆಗೆ ನಾವು ಕಾರಣರಾಗ್ತೇವೆ. ಆದ್ದರಿಂದ ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತು. ಇಲ್ಲ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡೋದು ಕ್ಷತ್ರಿಯನಾದವನಿಗೆ ಗುಣ ಅಂತ ಕಾಣಿಸ್ತಾ ಇದೆ, ಇದಕ್ಕಿಂತ ಒಳ್ಳೆಯದಲ್ವಾ ಕಾಡಿನಲ್ಲಿ ಹೋಗಿ ನಾನು ದೇವರನ್ನು ಧ್ಯಾನ ಮಾಡ್ತೀನಿ ಅಂದರೆ. ಮಕ್ಕಳು ಹಸಿದಾಗ ತಾಯಿ 2 ಗಂಟೆ ಜಪ ಮಾಡ್ತಾ ಕೂತ್ಕೊಳ್ತೀನಿ. ನಿನ್ನೆ ಪುರಾಣದಲ್ಲಿ ಕೃಷ್ಣ ಮಂತ್ರ ಜಪ ಮಾಡಿದರೆ ಒಂದು ಅಧಿಕ ಮಾಸದಲ್ಲಿ 1 ಕೃಷ್ಣ ಅಂತ ಹೇಳಿದರೆ 1,00,000 ಪುಣ್ಯ ಅಂತ ಹೇಳಿದ್ದಾರೆ. ಹೆಂಡತಿ ಮಕ್ಕಳೆಲ್ಲ ಬಂಧಕ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ತಾಯಿ ಅಡಿಗೆನೇ ಮಾಡ್ದೇನೆ ಮಕ್ಕಳು ಬೊಬ್ಬೆ ಹೊಡಿತಾ ಕೂತು 2 ಲಕ್ಷ ಜಪ ಮಾಡ್ತೀನಿ ಅಂತ ಕೂತ್ರೆ ಇದು ಶಾಸ್ತ್ರದ ಉಲ್ಲಂಘನೆ. ನೋಡೋರಿಗೆ ಅವಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಮಾಡುವ ಕರ್ತವ್ಯವನ್ನು ತೊರೆದು ಯಾವ ಧರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ. ಏನೇನು ಶಾಸ್ತ್ರದ ವಿಧಿಗಳಿದ್ದಾವೆ, ಹೆಂಡತಿ ಮಕ್ಕಳನ್ನು ರಕ್ಷಣೆ ಮಾಡಬೇಕು, ಪ್ರಧಾನವಾದ ಕರ್ತವ್ಯ. ಗಂಡನಿಗೆ ಬೈಬಾರದು ಅನ್ನೋದು ಒಂದು ಪ್ರಧಾನವಾದ ಕರ್ತವ್ಯ, ಹೆಂಡತಿಗೂ ಬೈಬಾರದು ಇಷ್ಟಾಗಿ. ಆ ಪ್ರಧಾನವಾದ ಕರ್ತವ್ಯಗಳೇ ಇಲ್ಲದೆ, ಪಾತಿವ್ರತ್ಯವೇ ಇಲ್ಲದೆ ಇನ್ನು 1000 ಮಾಡಿದರೆ ಒಳ್ಳೆ ಕುಂಕುಮ ಹಚ್ಚೋದು, ಪಾತಿವ್ರತ್ಯ ಇಲ್ಲ. ತಿಲಕಕ್ಕೇನು ಬೆಲೆ ಆಯಿತಾ? ಒಳ್ಳೆ ಏನೋ ಚೆನ್ನಾಗಿ ಹೋಟೆಲ್ ಅಥವಾ ಸಿಕ್ಕಲ್ಲೆಲ್ಲ ತಿನ್ನೋದು, ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನೋದು, ಮಾಂಸ ಭೋಜನ ಮಾಡೋದು ಎಲ್ಲ ಮಾಡೋದು, ಒಳ್ಳೆ ಜುಟ್ಟು ಬಿಟ್ಟು ಒಳ್ಳೆ ನಾಮಗಳನ್ನು ಹಾಕ್ಕೊಂಡು ಬಿಡೋದು. ಅದಕ್ಕೆ ಬಾಹ್ಯವಾದ ಈ ಧರ್ಮಗಳಿಗೆಲ್ಲ ಬೆಲೆ ಬರೋದು ಅಂತರಂಗದ ಗುಣಗಳಿಂದ. ಅಂತರಂಗದಲ್ಲೇ ಗುಣಗಳಿಲ್ಲದೇ ಇದ್ದಾಗ ಬಾಹ್ಯವಾದ ಇದೊಂದು ವೇಷ ಅಷ್ಟೇ, ನಾಟಕದ ವೇಷ. ನಾಟಕದಲ್ಲಿ ಬಗೆಯಾದ ವೇಷಗಳು ಹಾಕ್ತಾರೆ. ಬದುಕು ಒಂದು ವೇಷ ಆಗಬಾರ್ದು, ಅದು ಆವೇಶಯುಕ್ತವಾಗಿರಬೇಕು. ಅಂದರೆ ಭಗವತ್ ಪ್ರಜ್ಞೆಯಲ್ಲಿ ಜಾಗೃತರಾಗಿ ಶಾಸ್ತ್ರವಿಧಿಗಳಿಗೆ ಅನುಗುಣವಾಗಿ ನೀನು ನಡಿಬೇಕು. ಆದ್ದರಿಂದ ತಸ್ಮಾತ್ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತಂ ಯಹಾರ್ಹಸಿ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಶಾಸ್ತ್ರದ ವಿಧಿಯಲ್ಲಿ ಏನು ಹೇಳಿದೆ ಆ ಥರ ನೀನು ಮಾಡ್ಕೊಂಡು ಹೋಗು, ನಿನ್ನ ಬದುಕು ಮಂಗಳವಾಗುತ್ತೆ. ನಿನ್ನ ತಲೆಗೆ ಬಂದಿದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡ್ಲಿಕ್ಕೆ ಏನು ಬಂದವನು, ಕಾಡಿಗೆ ಹೋಗ್ತೀನಿ ಅಂತ ಯಾಕೆ ನಿಂತಿದೆ? ನಿನ್ನ ತಲೆಗೆ ಬಂದಿದ್ದನ್ನು ನೀನು ಮಾಡಬೇಡ ಅಂತ. ಹೀಗೆ ತುಂಬ ಬೆಳಕು ಚೆಲ್ಲುವಂತಹ ಒಂದು ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ವಿಚಾರಗಳಿದೆ. ಇದರಲ್ಲಿ ಎಷ್ಟು ಅಗತ್ಯವೋ ಅನಗತ್ಯವೋ ಇವತ್ತಿನ ಸಮಾಜವನ್ನು ಜೊತೆಗೆ ಅಂಟಿಸಿಕೊಂಡು ನಾವು ನೋಡ್ತಾ ಹೋಗಿದ್ದೇವೆ. ಇದರಲ್ಲಿ ಗುಣಾಂಶಗಳನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತೇನೆ. ನಮ್ಮಿಂದ ಕೆಲವೊಮ್ಮೆ ಬೇಡದೇ ಇರುವಂತಹ ಸಂಗತಿಗಳು ನಿಮ್ಮ ತಲೆಗೆ ಬಂದಿದ್ದರೆ ಅಂಥ ಅಂಶಗಳನ್ನು ಬಿಟ್ಟು ಗುಣಾಂಶವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ. ತಾವು ಹೇಳಿದ್ರಲ್ಲಿ ಎಲ್ಲ ಗುಣಗಳೇ ಇದೆ. ನಾನು ತಿಳ್ಕೊಳ್ಬೇಕಂದ್ರೆ ನಾನು ಕೇಳಿಸ್ಕೊಳ್ತಾ ಇರೋದ್ರಿಂದ ಇದೆಲ್ಲ ಮುಖ್ಯ ಇವತ್ತು. ಯಾಕೆಂದರೆ ಇದನ್ನು ಡೀಟೇಲ್ಡಾಗಿ ತಾವು ಎಕ್ಸ್ಪ್ಲೇನ್ ಮಾಡಿದ್ರಿ. ಯಾಕೆಂದರೆ ಒಂದೊಂದು ಗುಣಗಳು, ಆ ದೈವಿ ಗುಣಗಳು ಏನು 26 ಗುಣಗಳು, ಅದನ್ನು ನಮ್ಗೆ ಅರ್ಥ ಆಗೋಂಗೆ ತಿಳಿಸಿದ್ರಿ. ಅದೇ ಥರ ಆಸುರಿ ಗುಣಗಳನ್ನು ಇನ್ನೂ ಡೀಟೇಲ್ಡಾಗಿ, ಯಾಕೆಂದರೆ ನಮ್ಗೆ ಇವತ್ತು ತುಂಬ ಮುಖ್ಯ. ಈಗ ನಾವು ನನ್ನ ಒಂದು ಕುಟುಂಬನೇ ಕಾಪಾಡಬೇಕು ಅಂದರೆ ಅದು ಅವ್ರನ್ನ ಬೇರೆಯವರ ಇನ್ಫ್ಲೂಯೆನ್ಸ್, ಇವತ್ತು ಪ್ರಪಂಚದಲ್ಲಿ ಎಲ್ಲ ತುಂಬ ಕೆಟ್ಟವರಿದ್ದಾರೆ. ಅವ್ರಿಗೆ ಫ್ರೆಂಡ್ ಆಗಿಬಿಟ್ರೆ, ಈಗ ನನ್ನ ಮಗನಿಗೆ ಇನ್ನೊಬ್ಬ ಫ್ರೆಂಡ್ ಆಗಿಬಿಟ್ಟು ಅವ್ನು ಕೆಟ್ಟವನಾದರೆ ಅವನ ಮಾತು ಕೇಳ್ತಾನೆ ಹೊರತು ನನ್ನ ತಂದೆ ಮಾತು ಕೇಳಲ್ಲ. ನಾನು ಒಳ್ಳೆಯದೇ ಹೇಳ್ತಿದ್ದೀನಿ ಅಂದರೂ ಅವನು ನಮ್ಮ ಅಪ್ಪಂಗೆ ಏನೋ ನನ್ನ ಮೇಲೆ ಕೋಪ.
ಈ ಒಂದು ಕುಟುಂಬ ರಕ್ಷಣೆ ಮಾಡಬೇಕು ಅಂದ್ರೆ ಇದು ನಮಗೆ ತುಂಬಾ ಮುಖ್ಯ. ಅಂದ್ರೆ ನಾವು ಆ ಶಾಸ್ತ್ರದ ಏನು ನೀವು ವಿಧಿ ಹೇಳಿದ್ರಿ ಅದನ್ನ ಬಿಟ್ಟು ನನಗೆ ಈಗ ಏನ್ ನಡೀತಿದ್ಯೋ ಹಾಗೆ ನಡ್ಸ್ಕೊಂಡು ಹೋಗ್ಬಿಡೋಣ, ಕಾಲ ಹಿಂಗೆ ಬದಲಾಗ್ಬಿಟ್ಟಿದೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡೋಣ ಅಂತ ನಾವು ಶಾಸ್ತ್ರ ಬಿಟ್ಟು ಕಾಲಕ್ಕೆ ಹೊಂದ್ಕೊಂಡ್ಬಿಟ್ಟು ಈ ಇನ್ನೂ ಅನರ್ಥಗಳೇ ಆಗುತ್ತೆ, ನಮಗೆ ದುಃಖಗಳೇ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಶಾಸ್ತ್ರದ ವಿಧಿ ಏನಿದೆ ಅದು ನಮ್ ಒಳ್ಳೇದಕ್ಕಿದೆ ಅಂತ. ಯಾಕಂದ್ರೆ ಕೆಲವು ಕಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು ಅಂದ್ರೆ ಕಷ್ಟ ಜನಗಳಿಗೆ. ಅದು ಒಳ್ಳೇದಕ್ಕಿರ್ಲಿ, ಗೌರ್ಮೆಂಟ್ ರೂಲ್ಸ್ ಇರಲಿ, ಶಾಸ್ತ್ರದ ರೂಲ್ಸ್ ಇರಲಿ, ಫಾಲೋ ಮಾಡಿ ಅಂದ ತಕ್ಷಣ ಇದನ್ನ ಹೆಂಗ್ ಬ್ರೇಕ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ ನಾವು. ಅಲ್ಲೊಬ್ಬ ಟ್ರಾಫಿಕ್ ಸಿಗ್ನಲ್ ಇದಾನೆ ಅಂತಂದ್ರೆ ಯಾರು ಕಾಣಿಸ್ದೇ ಇದ್ರೆ ನುಗ್ಬಿಡ್ತೀವಿ ನಾವು. ಆ ಕ್ಯಾಮರಾನು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾದ್ರೆ ಆನ್ ಆಗಿಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ ನಾವು. ಇನ್ನು ಶಾಸ್ತ್ರ ಹೇಳಿದ್ರೆ ಕೇಳ್ತೀವ ನಾವು? ಹೇಳಿದ್ರಿ ಶಾಸ್ತ್ರ ಹೇಳಿದ್ರೆ ನಾವು ಅಯ್ಯೋ ಅದ್ ಬಿಡಿ, ಯಾವ್ದೋ ದೊಡ್ಡ ಸಂಪ್ರದಾಯ, ಯಾರೋ ಎಲ್ಲೋ ಒಂದ್ ಕಡೆ ಪುರಾಣಗಳಲ್ಲಿ ಹೇಳಿದೆ ಅನ್ನೋದೇ ನಮ್ಮ ಮನಸ್ಸಿಗೆ ಬರುತ್ತೆ ಹೊರತು ಇದರಿಂದ ಎಷ್ಟು ಅನುಕೂಲ ಇದೆ ಅನ್ನೋದನ್ನ ತಾವು ಕರೆಕ್ಟ್ ಹೇಳಿದ್ರಿ. ಶಾಸ್ತ್ರಗಳು ನಮಗೆ ಅನುಕೂಲ ಆಗಬೇಕು ಅಂತಾನೆ ಹೇಳಿದೆ. ಅದು ಸಿಗ್ನಲ್ ಲೈಟ್ ಇದ್ದ ಹಾಗೆ ನೀವು ಹೇಳಿದ ಹಾಗೆ ಮುಂದೆ ಹೋಗ್ಬೇಡಪ್ಪ ಅಂದ್ರೆ ರೆಡ್ ಲೈಟ್ ತೋರಿಸ್ತಾ ಇದೆ, ಆಕ್ಸಿಡೆಂಟ್ ಆಗುತ್ತೆ ಅಂತ. ನಾನು ಹೋಗ್ತೀನಿ ಅಂದ್ರೆ ಅನರ್ಥಗಳೇ ಆಗುತ್ತೆ. ಆದ್ರಿಂದ ಶಾಸ್ತ್ರವಿಧಿಯ ಉಲ್ಲಂಘನೆ ನಮ್ಮ ಬದುಕಿನಲ್ಲಿ ಶ್ರೇಯಸ್ಸಾಗಲ್ಲ. ಆದ್ರಿಂದ ನಿನಗೆ ಯಾವುದು ಒಳ್ಳೇದಾಗಬೇಕು ಅನ್ನೋದನ್ನ ನಾನು ಪಟ್ಟಿ ಮಾಡಿ ತೋರಿಸಿದ್ದೀನಿ ಅಂತ ನನಗೆ ದೇವರು. ಹಾಗಾಗಿ ಆ ಮಾರ್ಗದಲ್ಲಿ ಹೋಗುವುದು. ಅಂದ್ರೆ ಆ ಶಾಸ್ತ್ರ ವಿಧಿ ಮೇಲೆ ಕೂಡ ತುಂಬಾ ತಿಳುವಳಿಕೆ ಬೇಕಾಗಿದೆ. ನಮ್ಗೆ ಏನಾಗಿದೆ, ಈ ನೀವು ಈಗ ತಿಳುವಳಿಕೆಯಿಂದ ಹೇಳಿದ್ರಿ, ನೀವು ಈ ತರ ಮಾಡಿದ್ರೆ ಹಿಂಗಾಗುತ್ತೆ, ಈ ತರ ಸಾಕ್ಬೇಡಿ ನಾಯಿಗಳನ್ನ ಬೆಕ್ಕುಗಳನ್ನ. ಅದರಲ್ಲಿ ಭಗವಂತ ಹೇಳಿದಾನೆ ಇದು. ಯಾಕಂದ್ರೆ ಅದ್ರ ಹಿಂದೆ ನಾವೇನ್ ಅನ್ಕೋತೀವಿ, ನನಗೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು ನಾಯಿ ಮೇಲೆ, ನಾನು ಒಳ್ಳೇದೇ ಮಾಡ್ತಿದ್ದೀನಲ್ಲ, ಏನ್ ಕೆಟ್ಟದ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಆ ನಾಯಿ ಏನ್ ಯೋಚನೆ ಮಾಡ್ತಿದೆ ಅಂತ ನಮಗೆ ಗೊತ್ತಿರಲ್ಲ, ಶಾಸ್ತ್ರದಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಅದು ಗೊತ್ತಾದಾಗ ನೀವು ಹೇಳ್ದಂಗೆ ಅವ್ರು ಯಾರೋ ಬಿಟ್ರಲ್ಲ, ಆ ನಾಯಿ ಬಿಟ್ಟು ಹಸುಗಳಿಗೆ ಎಲ್ಲ ಹಿಂಡಿ ಬೂಸ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರಿ, ಅದರಿಂದ ಇಡೀ ಜೀವನನೇ ಅವ್ರಿಗೆ ಬದಲಾಯಿತು ಅಂತ. ಆ ಥರ ಬಹಳಷ್ಟು ಜನಕ್ಕೆ ಇದರಿಂದ ಉಪಯೋಗ ಇದೆ ತಾವು ಹೇಳಿದ್ದು ಎಲ್ಲನೂ. ಅದರ ಜೊತೆಗೆ ಈ ಶಾಸ್ತ್ರವನ್ನು ನಾವು 100% ಫಾಲೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ವಿಷಯಗಳಿದೆ, ಅದು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಅದನ್ನು ಫಾಲೋ ಮಾಡಿದ್ರೆ ಜೀವನ ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗೆ ಎರಡೂ ನಮಗೆ ಅರ್ಥ ಸಂಪಾದನೆಯೂ ಒಂದು ಅಂಗವೇ. ಧನಂ ಹಿ ಧರ್ಮೈಕ ಫಲಂ ಅಂತ ಹೇಳಿದ್ದಾರೆ. ಧನ ಇಲ್ಲದೇ ಇದ್ರೆ ಧರ್ಮಾಚರಣೆಗಳನ್ನ ಹೇಗೆ ಮಾಡ್ತೀರಿ? ಆದರೆ ಅರ್ಥದ ಜೊತೆಗೆ ಇನ್ನೂ 3 ಪುರುಷಾರ್ಥಗಳಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಅದೇ ಪುರುಷಾರ್ಥ ಅಲ್ಲ ಅನ್ನೋದು ಪ್ರಧಾನ. ಮತ್ತು ಇನ್ನೊಂದು ಅಂಶಗಳೇನು ಅಂದರೆ, ಈಗ ನಾಯಿ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ. ಭವಿಷ್ಯ ಪರ್ವದಲ್ಲಿ ವ್ಯಾಸರು ಹೇಳ್ತಾರೆ, ಕಲಿಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ನಾಯಿ ಬೆಕ್ಕುಗಳ ಸಂಘ ಇರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಅವ್ರು ಹೇಳದೇ ಇರುವ ವಿಚಾರಗಳೇ ಇಲ್ಲ, ಸರ್ವಜ್ಞರು, ಅವರಷ್ಟು ಆಲೋಚನೆಗಳು, ಅಂಥ ಟೆಕ್ನಾಲಜಿ. ನೋಡಿ, ದೇವರ ಸೃಷ್ಟಿ ಇವತ್ತು ಎಷ್ಟು ಮೊಬೈಲು, ಎಷ್ಟು ಕಂಪ್ಯೂಟರು, ಎಷ್ಟು ಲ್ಯಾಪ್ಟಾಪ್ಗಳು ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಇದೆ, ಹೊಸ ವರ್ಷನ್ಗಳು ಬರ್ತಾ ಇದೆ. ದೇವರ ಸೃಷ್ಟಿಯಲ್ಲಿ ಇಲ್ಲಪ್ಪ ಹಲ್ಲು ಇಲ್ಲಿ ಜೋಡಿಸ್ಬಿಟ್ಟಿದೆ, ಇನ್ಮೇಲೆ ಇಲ್ಲಿ ಜೋಡಿಸೋಣ ಅಂತ ಏನಾದರೂ ಹುಟ್ಟುವ ಮಕ್ಕಳಲ್ಲಿ ಹಲ್ಲುಗಳು ಬೇರೆ ಥರ ಬರ್ತಾ ಇದೆಯಾ? ಆ ಮೂಗಿನ ಉಸಿರಾಟ ಅಥವಾ ಕಣ್ಣು ಕಿವಿ, ಅವನ ಮ್ಯಾನುಫ್ಯಾಕ್ಚರ್ ಪರ್ಫೆಕ್ಟ್. ಅದು ಒಂದು ಬಾರಿ ಅದನ್ನು ಹೀಗೆ ಪ್ರೋಗ್ರಾಮ್ ಮಾಡಿದ್ದಾನೆ, ಅದು ಸಹಸ್ರಮಾನಗಳಾದರೂ ಅದೇ ಥರ ನಡೀತಾ ಇದೆ. ಧಾತ ಯಥಾಪೂರ್ವಂ. ಅಂದರೆ ಅವನ ಇವತ್ತಿನ ಟೆಕ್ನಾಲಜಿಯನ್ನು ಮೀರಿರುವಂತಹ ಒಂದು ಸೃಷ್ಟಿಗಳನ್ನೆಲ್ಲ ಅವನು ಮಾಡಿದ್ದಾನೆ ಭಗವಂತ. ಅದು ಒಂದೊಂದನ್ನು ಆಲೋಚನೆ ಮಾಡಿದ್ರು ಅದು ಅದ್ಭುತ. ಅದು ಅಂದರೆ ಶಾಸ್ತ್ರದ ಮಾತು ಅಂದರೆ ಭಗವಂತನ ಮಾತು, ಅವನೇ ದೇವರೇ. ಶಾಸ್ತ್ರದ ವಿಧಿಗಳು ಅಂದರೆ ಅದು ದೇವರ ಸ್ವರೂಪ. ಅದು ಅದನ್ನು ಉಲ್ಲಂಘನೆ ಮಾಡಿದರೆ ದೇವರನ್ನೇ ಎಡವಿಕೊಂಡು ಹೋದ ಹಾಗೆ. ಅಷ್ಟು ಎಚ್ಚರ ನಮಗೆ ಇರಬೇಕು. ಯಾವುದೋ ಒಂದು ರೂಲ್ ಬುಕ್ ಅಲ್ಲ, ಅಲ್ಲ, ಇದು ಭಗವಂತನ ಮಾತು. ಶ್ರುತಿ ಸ್ಮೃತಿ ಹರೇರಾಜ್ಞೆ ಯ ಉಲ್ಲಂಘ್ಯ ಪ್ರವರ್ತತೆ ಆಜ್ಞಾಚ್ಛೇದಿ ಮಮ ದ್ವೇಷಿ ಮದ್ಭಕ್ತೋಪಿ ನ ವೈಷ್ಣವ. ಶ್ರುತಿ ಸ್ಮೃತಿಗಳು ನನ್ನ ಆದೇಶ, ಆಯಿತಾ? ಆಜ್ಞಾಚ್ಛೇದಿ ಮಮ ದ್ವೇಷಿ, ಅವನು ನನ್ನನ್ನು ವಿರೋಧ ಮಾಡೋದು, ನನ್ನ ಮಾತುಗಳನ್ನು ವಿರೋಧ ಮಾಡೋದು ಎರಡೂ ಸೇಮ್. ಅವನು ನನ್ನ ಭಕ್ತನಾಗಿದ್ದರೂ ಅವನು ನನ್ನ ಪರವಾಗಿದ್ದಾನೆ ಅಂತ ನಾನು ಅವನನ್ನು ಸ್ವೀಕಾರ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಏನು ವಿಧಿಗಳಿದೆಯೋ ನಾನು ಹೇಳಿದ್ದನ್ನು ನೀವು ಪಾಲಿಸಲೇಬೇಕು. ಅದರಲ್ಲಿ ಒಂದು ಸ್ವಲ್ಪ ಬೇಕಾದರೆ ನೀವು ಕೂತ್ಕೊಂಡ್ಬಿಡಿ, ಸಂಧ್ಯಾವಂದನೆ ಮಾಡಲಿಕ್ಕೆ ಕೂತ್ಕೊಳ್ಳಿ. ಕೆಲವೊಂದು ಮಂತ್ರಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತೀರಿ ಅಂದರೆ ಅದರಲ್ಲೊಂದು ನಿಮಗೆ ರಿಯಾಯಿತಿ ಇದೆ. ದೇವರ ಮನೆಗೆ ಬರಲ್ಲ ಅನ್ನೋ ಪ್ರತಿಜ್ಞೆ ಮಾಡಿಕೊಂಡ್ರೆ ನಾನು ಬಿಡಲ್ಲ, ನಿಮ್ಮನ್ನು ಹೊಡೆದಾಗ್ತೀನಿ ಅಂತ ದೇವರು. ಅಂದರೆ ಶಾಸ್ತ್ರ ವಿಧಿ ಅಷ್ಟು ಮುಖ್ಯ. ಅಂದರೆ ನಮ್ಗೆ ಅದರಿಂದ ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದನ್ನು ಫಾಲೋ ಮಾಡಿ ಎಷ್ಟು ಮಾಡ್ತೀವೋ. ಅವನಿಗೇನಾಗಬೇಕಾಗಿದೆ ಹೇಳಿ? ಈ ಸೃಷ್ಟಿಗೆ ತಂದಿದ್ದೇ ನಮ್ಮ ಕಲ್ಯಾಣಕ್ಕಾಗಿ. ಕಲ್ಯಾಣ ಪುರುಷ ಅವನು. ಹಾಗಾಗಿ ಅವನಿಗೇನು, ಅವನು ಪರಿಪೂರ್ಣ. ಅವನು ನಮ್ಮ ಪೂರ್ಣತೆಗಾಗಿ ಈ ವಿಧಿ ನಿಷೇಧಗಳೆಲ್ಲ. ಅಮ್ಮ ಮಕ್ಕಳಿಗೆ ಜೋರು ಮಾಡಿ ನೀತಿ ಪಾಠ ಹೇಳ್ತಾಳೆ, ಅದರ ಬೆನಿಫಿಟ್ ಯಾರಿಗೆ? ಮಕ್ಕಳಿಗೆ ತಾನೆ. ಈ ಥರ ಒಂದು ತಂದೆಯ ಸ್ಥಾನದಲ್ಲಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ ಅಂತ ಭಾವನೆ ಬಂತು ಅಂದರೆ ಎಲ್ಲವೂ ಪ್ರಾಮಾಣಿಕವಾಗಿ ಅನಿಸುತ್ತೆ. ಇಲ್ಲದೇ ಇದ್ದರೆ ಅದರ ಮೇಲೂ ಒಂದು ಕಾಂಟ್ರವರ್ಸಿ ಸೃಷ್ಟಿ ಮಾಡಿ ಅವನನ್ನೇ ಅಪರಾಧಿ ಸ್ಥಾನದಲ್ಲಿಟ್ಟು, ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿಟ್ಟು ನಿಂದನೆಗೂ ಅವಕಾಶ ಇದೆ.
ಸೊ ಈ ಶಾಸ್ತ್ರ ವಿಧಿಗಳ ಬಗ್ಗೆ ಆಚಾರ್ಯ ತುಂಬ ಚೆನ್ನಾಗಿ ಹೇಳ್ಕೊಟ್ಟು, ಅಂದರೆ ನಮ್ಗೆ ಇದು ಒಂದು ಕನ್ವಿನ್ಸಿಂಗ್ ಆಯಿತು. ಈಗ ಎಷ್ಟು ದಿವಸ ನಾವು ಈ ಭಗವದ್ಗೀತೆ ಪಾರಾಯಣ ಮಾಡುವಾಗ ಇದನ್ನು ಓದೇ ಇರ್ತೀವಿ ಈ ಶ್ಲೋಕಗಳು, ಆದರೆ ಇದರಲ್ಲಿ ಇಷ್ಟೊಂದು ಮಹತ್ವ ಇದೆಯಾ, ನಮ್ಮ ಜೀವನಕ್ಕೆ ಇಷ್ಟು ಹತ್ತಿರವಾಗಿದೆಯಾ ಅನ್ನೋದನ್ನು ತಾವು ತುಂಬ ಸುಲಲಿತವಾಗಿ, ಆದರೆ ನಮ್ಮ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಅಂದರೆ ಒಂದೇ ಕನ್ನಡನೇ ಆದರೂ ನಮ್ಮ ಲ್ಯಾಂಗ್ವೇಜೇ ಬೇರೆ. ಈಗ ನಾನು ಮಾತಾಡೋದು ನೋಡಿ, ನಾನು ಪ್ರಶ್ನೆ ಕೇಳೋ ಲ್ಯಾಂಗ್ವೇಜೇ ಬೇರೆ, ನೀವು ಉತ್ತರಗಳು ಕೊಡೋ ಲ್ಯಾಂಗ್ವೇಜೇ ಬೇರೆ. ಯಾಕಂದರೆ ಅದು ತುಂಬ ಶುದ್ಧವಾದ ಪದಗಳನ್ನು ನೀವು ಉಪಯೋಗಿಸ್ತೀರಾ, ನಮಗೆ ಆ ಪದಗಳು ಉಪಯೋಗಿಸೋದಕ್ಕೂ ಬರಲ್ಲ. ನಮಗೆ ಎಲ್ಲ ಇಂಗ್ಲೀಷ್ ಮಿಶ್ರಿತ ರಾಂಗ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ ನಾವು, ಅದನ್ನು ಹೇಳಕ್ಕೆ ಬರೋಲ್ಲ, ರಾಂಗ್ ವರ್ಡ್ಸ್ ಅಂತ ಬರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ನೀವು ನಮಗೆ ಹೇಳ್ಕೊಟ್ರಿ ಇದನ್ನು. ನಾನು ನಿಮ್ಮಿಂದ ಪ್ರಭಾವಿತನಾಗಿ ಮಧ್ಯೆ ಮಧ್ಯೆ ನಾನು ಇಂಗ್ಲೀಷ್ ಉಪಯೋಗ ಅಲ್ಲ, ಅದು ಮುಖ್ಯ. ಯಾಕೆಂದರೆ ನಮಗೆ ಕಮ್ಯುನಿಕೇಟ್ ಆಗಲ್ಲ. ಯಾಕಂದರೆ ಶುದ್ಧ ಕನ್ನಡದಲ್ಲಿ ನಾವೀಗ ಪಾಡ್ಕಾಸ್ಟ್ ಮಾಡುವಾಗ ಎಷ್ಟೋ ಸರಿ ನಾನು FM ಇದರಲ್ಲೆಲ್ಲ ಮಾತಾಡೋದಕ್ಕೆ ಹೋಗಿದ್ದೆ ಅರ್ಥದ ಬಗ್ಗೆ, ಈ ಫೈನಾನ್ಷಿಯಲ್ ಕನ್ಸರ್ನ್. ಅವ್ರು ಹೇಳ್ತಾರೆ, ಸರ್ ಶುದ್ಧ ಕನ್ನಡ ಮಾತಾಡ್ಬಿಡಿ ಸರ್, ನಮಗೆ ಅಲ್ಲಿ ಅರ್ಥನೇ ಆಗಲ್ಲ, ಕಮ್ಯುನಿಕೇಟೇ ಆಗಲ್ಲ. ಅಂದ್ರೆ ಈ ಅರ್ಥ ಆಗಲ್ಲ ಅಂದ್ರೆ ಕಮ್ಯುನಿಕೇಟೇ ಆಗಲ್ಲ ಅಂತಾನೆ ಹೇಳ್ಬೇಕು ನಾವು. ಅದೆಲ್ಲ ಸೀದಾ ಬನ್ನಿ ರೈಟ್ ತಗೊಂಡ್ಬಿಡಿ, ಆಮೇಲೆ ಲೆಫ್ಟ್ ತಗೊಳ್ಳಿ, ಇದನ್ನೇ ಹೇಳ್ಬೇಕು ನಾವು. ಎಡಬಲ ಅಂದ್ರೆ ಅರ್ಥ ಆಗಲ್ಲ ಜನಕ್ಕೆ. ಅಂದ್ರೆ ಅಷ್ಟು ನಮ್ಮ ಶಬ್ದದ ಒಂದು ನಾಲೆಡ್ಜೇ ಕಡಿಮೆ ಆಗ್ಬಿಟ್ಟಿದೆ ನಮಗೆ. ಎಲ್ಲ ಇಂಗ್ಲೀಷ್ ಯೂಸ್ ಮಾಡಿ ಮಾಡಿ ದಿನದಲ್ಲಿ ಪೂರ್ತಿ ಇಂಗ್ಲೀಷೇ ಯೂಸ್ ಮಾಡೋರಿಗೆ ಹೊಟ್ಟೆ ಹೋಗುತ್ತೆ ಕನ್ನಡ. ಆದರೂ ತಾವು ನಮ್ಮ ಲ್ಯಾಂಗ್ವೇಜಲ್ಲಿ ತಿಳಿಸ್ಕೊಟ್ರಿ. ಆದರೆ ಇದೊಂಥರ ಒಂದು ಅದ್ಭುತವಾದ ಒಂದು ವಿವರಣೆ ಬಂತು, ಈ ಭಗವಂತ ಮಾಡಿಸ್ದ ಅನ್ಕೊಳ್ತೀನಿ. ಇನ್ನು ಮುಂದೆ ಈ ಅರ್ಜುನ ಮತ್ತೆ ಕೇಳ್ತಾನೆ, ಈಗ ಶಾಸ್ತ್ರದ ವಿಧಿ ಏನೋ ಮಾಡ್ಬೇಕು, ನಾವು ಇದನ್ನ ಫಾಲೋ ಮಾಡಬೇಕು, ಆದ್ರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ನನಗೇನು ದೇವ್ರ ಮೇಲೆ ದ್ವೇಷ ಇಲ್ಲ, ಭಕ್ತಿ ಇದೆ, ಎಲ್ಲ ಇದೆ, ಆದರೂ ಮಾಡ್ತೀನಿ, ಆದರೆ ಸರಿಯಾಗಿ ಮಾಡಲ್ಲ. ನಾನು ಶಾಸ್ತ್ರ ಹೇಳಿರೋ ಹಾಗೆ ಮಾಡಲ್ಲ. ನಾನೊಂದು ಪೂಜೆ ಮಾಡ್ತೀನಿ, ಸಂಧ್ಯಾ ಒಂದು ಏನೋ ಒಂದು ಮಾಡ್ತೀನಿ, ಆದರೆ ತಪ್ಪು ಮಾಡ್ತೀನಿ. ಆದರೆ ಕೆಲವೆಲ್ಲ ನಾನು ಮಾಡಬಾರ್ದು ಅಂದ್ಕೊಂಡ್ರು ನಾನು ಮಾಡಿಬಿಡ್ತೀನಿ, ಆಮೇಲೆ ಅಯ್ಯೋ ಮಾಡಿಬಿಟ್ನಲ್ಲ ಅಂತ ಅಂದ್ಕೊಳ್ತೀನಿ. ಈ ಶಾಸ್ತ್ರದ ವಿಧಿನ ಫಾಲೋ ಮಾಡದೇ ಇದ್ದರೆ ಏನಾಗುತ್ತೆ, ಅಂಥವ್ರ ಗತಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಅದ್ಭುತವಾಗಿ ಮುಂದಿನ ಒಂದು ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಅದಕ್ಕೆ ಹೋಗುತ್ತೆ. ಅದನ್ನು ನಾವು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ, ನಾನು ಈಗ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸು, ನೀವು ಆ ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ನೋಡಿದ್ರೇ ಆನಂದ ಆಗುತ್ತೆ. ಯಾಕೆಂದರೆ ನಮಗೆ ಜನಜೀವನದಲ್ಲಿ ಕನೆಕ್ಟ್ ಆಗ್ತಾ ಇದೆ. ಇದು ಭಗವದ್ಗೀತೆ ಅಂದ್ರದ್ದು ದೊಡ್ಡ ಶಾಸ್ತ್ರ ಗ್ರಂಥ, ಅದು ಪೂರ್ತಿ ಆಗಮಗಳು ಎಲ್ಲ ಒಂದು ತುಂಬ ಹೈಟ್ ಲೆವೆಲ್ ಆಫ್ ಡಿಸ್ಕಷನ್ಸ್ ಇರುವಂಥದ್ದು. ಆದರೆ ನಮ್ಮ ಜೀವನಕ್ಕೆ ಇಷ್ಟು ಹತ್ತಿರ ಇದೆ ಅಂತ ತಮ್ಮಿಂದ ಕೇಳಿದಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನು ಮುಂದೆ ನಾವು ಶಾಸ್ತ್ರನ ಫಾಲೋ ಮಾಡದೇ ಇದ್ದರೆ ಯಾಕೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಲ್ಲ ವಿಷಯಗಳು ಏನು ಕೃಷ್ಣ ಹೇಳಿದ್ದಾನೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.